ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರೇರೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ದೇವರ ಸಂದೇಶಕ್ಕೆ ಹೋಗುವವರಾಗಿರೋಣ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ಈ ದಿನ ಯಾಕೋಬನ ಕುರಿತು ಸತ್ಯವೇದ ಗ್ರಂಥದಲ್ಲಿ ಕೆಲವೊಂದು ಮಾತುಗಳನ್ನು ಹೇಳುವುದಕ್ಕೆ ನೀವು ಕೊಟ್ಟಂಥ ಪ್ರೇರೇಪಣೆಗೋಸ್ಕರ, ಈ ಸಮಯಕ್ಕೋಸ್ಕರ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಹೇಳುವಂಥ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸಿರಿ. ಹೇಳುವಂಥ ನನಗೆ ಬೇಕಾದಂಥ ಜ್ಞಾನವನ್ನು, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಕೊಟ್ಟು ನಡೆಸಿ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನಂದರು ಪ್ರಾರ್ಥಿಸಿ ಬೇಡಿ ಹೊಂದಿನಪ್ಪ ತಂದೆ, ಆಮೇಲೆ. ಎಲ್ಲ ದೇವಜನರಿಗೆ ಕ್ರಿಸ್ತೇಸನಂದರು ವಂದನೆಗಳು ಪ್ರೇರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಯಾಕೋಬನ ಚರಿತ್ರೆ ಅಂದರೆ ಏಸಾವ, ಯಾಕೋಬ, ಈಸಾಕನ ಮಕ್ಕಳಲ್ಲಿ ನಡೆದಂಥ ಅನೇಕ ಸಂಭಾವನೆಗಳನ್ನು, ಸಂಘಟನೆಗಳನ್ನು ಈ ದಿನ ನಾವು ನೋಡುವರಾಗಿರ್ತೇವೆ. ನಾವು ನೋಡುವಾಗ ಯಾಕೋಬನು ಆದಿಕಾಂಡ 29ನೇ ವಚನದಲ್ಲಿ ಪ್ರಾಮುಖ್ಯವಾದ, ಮುಂದ್ಗಡೆ ಟೈಟಲ್ ಅಂತಾರಲ್ಲ ಪ್ರಿಯರೇ, ಪ್ರಾಮುಖ್ಯವಾದ ಅಂಶವನ್ನು ಓದಿಕೊಳ್ಳೋಣ. ಯಾಕೋಬನು 14 ವರ್ಷ ಲಾಬನನ ಸೇವೆ ಮಾಡಿ ಅವನ 2 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡದ್ದು. ಓಕೆನಾ ಪ್ರಿಯರೇ, ನಮಗೆಲ್ಲ ಗೊತ್ತಿರುವ ಹಾಗೆ ಏಸಾವನ ಆಶೀರ್ವಾದವನ್ನು ಮೋಸದಿಂದ ತೆಗೆದುಕೊಂಡು ಪಾರಾನ್ ಎನ್ನುವಂಥ ದೇಶಕ್ಕೆ ಬಂದಿರೋನು ನಾವು ನೋಡ್ತೇವೆ. ಕಾರಾನ್ ಎನ್ನುವಂಥ ತನ್ನ ಮಾವನ ಮನೆಗೆ ಬಂದಿರೋದನ್ನು ನಾವು ನೋಡ್ತೇವೆ. ಓಕೆನಾ. ಅಲ್ಲಿ ಬರುವಾಗ ನಾವಾಲನು ಎನ್ನುವಂಥ ಆತನ ತಾಯಿಯ ತಮ್ಮನು ಅಂದರೆ ಮಾವನು ಸಿಗುವಾಗ ಆತನೊಟ್ಟಿಗೆ ಕೆಲವೊಂದು ಒಪ್ಪಂದ ಮಾಡಿಕೊಳ್ತಾನೆ. ಏನೆಂಬುದಾಗಿ ನೋಡುವಾಗ 29ನೇ ಅಧ್ಯಾಯ 14ನೇ ವಚನದಿಂದ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬನನ ಬಳಿಯಲ್ಲಿ ವಾಸ ಮಾಡಿದನು. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯಾ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡು, ನಿನ್ನ ಕಿರಿ ಮಗಳಾದ ರಾಹೇಲಳಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು, ಲಾಬನನು ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದು ಉಚಿತ, ನನ್ನ ಬಳಿಯಲ್ಲಿರು ಅಂದನು. ಆದುದರಿಂದ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು. ಎಂಪೇರೆ 7 ವರ್ಷ ಯಾಕೋಬನಿಗೆ ಸ್ವಲ್ಪ ವರ್ಷದಂತೆ ಕಾಣಿಸ್ತಂತೆ. ನೋಡಿದ್ರೆ ಪ್ರಿಯರೇ, ಪ್ರೀತಿಯ ಮತ್ತು ಎಷ್ಟು ಮಟ್ಟಿಗೆ ಇರುತ್ತೆ ಅಂದರೆ ಆಲೋಚನೆ ಮಾಡೋಣ. ಬೈಬಲ್ ಗ್ರಂಥ ಬೇರೆ, ಒಳ್ಳೇದು ಮಾಡಿದ್ರು ಸರಿ, ಕೆಟ್ಟದ್ದು ಮಾಡಿದ್ರು ಸರಿ, ಮೋಸ ಮಾಡಿದ್ರು ಸರಿ, ನ್ಯಾಯವಂತರಾಗಿದ್ರು ಸರಿ, ಅವರ ಮಾತುಗಳು ಇದ್ದದ್ದು ಇದ್ದ ಹಾಗೆ ಬರೆಯಲ್ಪಟ್ಟಿದೆ. ಅದಕ್ಕೆ ದೇವರ ವಾಕ್ಯ ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಸತ್ಯವೇದ ಗ್ರಂಥ ಅಂದರೆ ಮುಚ್ಚುಮರೆ ಇಲ್ಲದೆ ಇರುವುದು ಇದ್ದ ಹಾಗೆ ಬರೆದಿರುವಂಥ ಪುಸ್ತಕ ಇದೆ ಅಂದರೆ ಅದು ಈ ಬೈಬಲ್ ಸತ್ಯವೇದ ಗ್ರಂಥ. ಓಕೆನಾ. ಬೇರೆ ಪ್ರಪಂಚದಲ್ಲಿ ನಾವು ನೋಡುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಹಳ ಪ್ರಾಣವಿಟ್ಟು ಪ್ರೀತಿಸ್ತಾ ಇರ್ತಾರೆ. ಪ್ರೀತಿಸಿದ ಕಾರಣಕ್ಕೆ ಯಾವುದೊಂದು ಸನ್ನಿವೇಶ ಅಕ್ಕಪಕ್ಕ ಮಕ್ಕಳಲ್ಲಿ ಮಕ್ಕಳು ಜಗಳವಾಡುವಾಗ, ಕಿತ್ತಾಡುವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಿಟ್ಕೊಡಲ್ಲ ಪ್ರಿಯರೇ. ತಪ್ಪು ಈ ಮಗಂದಿದ್ದರು, ಇವನ್ ಮಗಂದಿದ್ದರು, ಇವನೇ ಹೋಗಿ ಅವ್ನು ಹೊಡೆದಿದ್ರು, ಇವನು 4 ಏಟು ಹೊಡೆದಿದ್ರು, ಅವ್ನು ಇವನು 1 ಏಟು ಹೊಡೆದಿದ್ರು, ಈ ತಂದೆ ತಾಯಿಗಳು ನನ್ನ ಮಗನು ಒಳ್ಳೆಯವನು, ನಿನ್ನ ಮಗನೇ ತಪ್ಪು ಮಾಡಿದ್ದಾನೆ ಅಂತ ವಾದ ಮಾಡಿ ಮಗನ ತಪ್ಪನ್ನು ಮರೆಮಾಚಿ ಎದುರುಗಡೆ ಇರುವಂಥ ಮನೆಯವ್ರಿಗೆ ಬೈದು ಜಗಳವಾಡಿ ಬರೋದನ್ನು ನಾವು ನೋಡ್ತೇವೆ. ಹೌದಾ?
ಹೌದು ಪ್ರೇರೆ. ದೇವರು ಎಂಥ ದೇವರಂದ್ರೆ ಒಬ್ಬರಿಗೆ ಇಬ್ಬರಿಗೆ ಅಥವಾ ಇಸ್ರಾಯೇಲರಿಗೆ ಮಾತ್ರ ದೇವರಾಗಿದ್ದರೆ ಇವರ ತಪ್ಪುಗಳನ್ನು ಮುಚ್ಚಿಟ್ಟು ಬೇರೆಯವರ ತಪ್ಪುಗಳನ್ನು ತೋರಿಸ್ತಾ ಇದ್ರು. ದೇವರು ಅಂದವರು ಯಾರಂದ್ರೆ ಇಡೀ ಪ್ರಪಂಚಕ್ಕೆ ದೇವರಾಗಿದ್ದಾರೆ. ಅವರು ಇಡೀ ಮಾನವ ಕುಲಕ್ಕೆ ತಂದೆ ಆಗಿದ್ದಾರೆ. ಅರ್ಥ ಆಯ್ತಾ? ಇಡೀ ಮಾನವ ಕುಲಕ್ಕೆ ತಂದೆ ಆಗಿರುವಾಗ ಮನೆಯಲ್ಲಿರುವಂಥ ಮಕ್ಕಳುಗಳು ಎಷ್ಟೇ ತಪ್ಪು ಮಾಡಿದರೂ ಕದ್ದು ಮುಚ್ಚಿ ಇನ್ನೊಬ್ಬ ಮಗನನ್ನು ಮರೆ ಮಾಡಿ ಇನ್ನೊಬ್ಬ ಮಗನಿಗೂ ಹೇಳಲ್ಲ, ನಿಲ್ಲಿಸಿ ಈ ಮಗನ ತಪ್ಪು ಇರುವಂಥ ಮನೆಯವ್ರಿಗೆಲ್ಲ ಗೊತ್ತಾಗಬೇಕು, ನೋಡಪ್ಪ ಈ ದಾರಿ ನಡೀತಾ ಇದೆಯಾ ಸರಿಪಡಿಸ್ಕೊ. ಅಕ್ಕನ ಮುಂದೆ ತಂಗಿಗೆ ಬೈಯುವಂಥದ್ದು, ತಂಗಿಯ ಮುಂದೆ ಅಕ್ಕನ ಬೈಯುವಂಥದ್ದು. ಯಾಕಂದರೆ ಬುದ್ಧಿ ಮಂದನಿಗೆ ಪೆಟ್ಟು ಹೊಡೆದ್ರೆ ನೋಡಿದ ಮಂದಮತಿಯು ಜ್ಞಾನ ತಂದ್ಕೋತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಓಕೆನಾ? ಅಂದರೆ ಬುದ್ಧಿ ಮಂಟಿರೋನಿಗೆ ತಪ್ಪು ಮಾಡಿದಾಗ ಒಂದೇಟು ಹೊಡೆದ್ರೆ ಪಕ್ಕದಲ್ಲಿರುವಂಥ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಬುದ್ಧಿ ಕಲಿಯುವಂಥ ಚಾನ್ಸಸ್ ಇರುತ್ತೆ. ಕರ್ಕೋಗಿ ಅವ್ನು ಮಾಡಿದ ತಪ್ಪನ್ನು ಅವನೊಬ್ಬನಿಗೆ ಹೇಳಿ ಮರೆಯಲ್ಲಿ ಹೊಡೆದ್ರು ಬಂದರೆ ಇರೋನಿಗೆ ಬುದ್ಧಿ ಹೇಗೆ ಗೊತ್ತಾಗುತ್ತೆ? ಒಂದೇ ಮಾತಲ್ಲಿ ಎರಡು ಕೆಲಸ ಆಗಬೇಕು ಅಲ್ವಾ? ಎಲ್ಲರ ಮುಂದೆ ಗದರಿಸುವಾಗ ಬುದ್ಧಿ ಕಲಿಯುವಂಥ ಚಾನ್ಸ್ ಇರುತ್ತೆ. ಮತ್ತು ಈ ಬೈಬಲ್ ಗ್ರಂಥವನ್ನು ಯಾಕೆ ಓಪನ್ ಸ್ಟೇಟ್ಮೆಂಟ್ ಆಗಿ ಬರೆಸಿದಾರಂದರೆ ಈ ಭಕ್ತರಲ್ಲಿ ಮಾಡಿದಂಥ ಒಳ್ಳೆ ಕ್ರಿಯೆಗಳಾಗಿರ್ಬೋದು, ಕೆಟ್ಟ ಕ್ರಿಯೆಗಳಾಗಿರ್ಬೋದು, ಇದನ್ನು ನಾವು ಮಾಡುವಾಗ ನಮಗೆ ಈ ರೀತಿ ದಂಡನೆ ಬರುತ್ತೆ. ಆದ್ದರಿಂದ ಮಕ್ಕಳಿರ ನೀವು ತಂದೆಯ ಮಾತಿಗೆ ಕಿವಿಗೊಡಿರಿ ಅಂತ ಆ ಜ್ಞಾನೋಕ್ತಿಗಳಲ್ಲಿ ಅನೇಕ ವಚನ ಬರೆಯಲ್ಪಟ್ಟಿರುತ್ತೆ. ಒಂದ್ಸರಿ ನೋಡಿಕೊಳ್ಳೋಣ. ಎಲ್ಲರೂ ಜ್ಞಾನೋಕ್ತಿ ಎಂಬುವಂಥ ಸತ್ಯವೇದ ಬೈಬಲ್ ಗ್ರಂಥವನ್ನು ತೆಗೆದು ನೋಡೋಣ. ಬೇರೆ ನಿಮ್ಮಲ್ಲಿ ಯಾರ ಹತ್ರ ಆದರೂ ಒಂದು ವೇಳೆ ಬೈಬಲ್ ಗ್ರಂಥ ಪುಸ್ತಕ ಇಲ್ಲದೆ ಹೋದರೆ ಪರವಾಗಿಲ್ಲ, ಪ್ಲೇಸ್ಟೋರ್ ದೇವರು ಜ್ಞಾನವನ್ನು ಅನುಗ್ರಹಿಸಿ ಅನೇಕರಿಗೆ ಪ್ಲೇಸ್ಟೋರ್ಗಳಲ್ಲಿ ಇದರದ್ದು ಒಂದು ಪುಸ್ತಕಗಳು ಬರೆಯಲ್ಪಟ್ಟಿದೆ ಬೇರೆ. ಅಂದರೆ ಆಲ್ರೆಡಿ ಅದರಲ್ಲಿ ಇರುತ್ತೆ. ನೀವು ಪ್ಲೇಸ್ಟೋರ್ ಓಪನ್ ಮಾಡಿ ಒಂದು ಸಾರಿ ಬೈಬಲ್ ಗ್ರಂಥ, ನೀವು ಕನ್ನಡದವರಾಗಿದ್ದರೆ ಕನ್ನಡ ಭಾಷೆ, ತಮಿಳವರಾಗಿದ್ದರೆ ತಮಿಳು ಭಾಷೆ, ತೆಲುಗುವರಾಗಿದ್ದರೆ ತೆಲುಗು ಭಾಷೆ, ಅಂದರೆ ಸುಮಾರು 3000 ಚಿಲ್ಲರೆ ಭಾಷೆಗಳಲ್ಲಿ ಬೈಬಲ್ ಗ್ರಂಥವು ಟ್ರಾನ್ಸ್ಲೇಷನ್ ಆಗಿದೆ. ಓಕೆನಾ? ಪ್ರಪಂಚದಲ್ಲಿ ಯಾವ ಗ್ರಂಥನೂ ಆ ರೀತಿ ಟ್ರಾನ್ಸ್ಲೇಷನ್ ಮಾಡಿಲ್ಲ ಪ್ರೇರೆ. ಅರ್ಥ ಆಯ್ತಾ? ಎಲ್ಲ ಕುಲ ಬಾಂಧವರು, ಎಲ್ಲ ಕುಲದವರು ಆರಾಧಿಸುವಂಥ ಏಕೈಕ ದೇವರು. ಓಕೆನಾ? ಅರ್ಥ ಮಾಡ್ಕೊಂಡು ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 1ನೇ ವಚನದಿಂದ ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಏನ್ ನೋಡ್ದೋ ಪ್ರೇರೆ? ಅವಾಗಲೇ ತಂದೆ ಮಕ್ಕಳಿಗೆ ಬುದ್ಧಿವಾದ ಹೇಳುವಾಗ ಏನ್ ಹೇಳ್ತಾರೆ? ಕಂದ, ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಹೀಗಾದರೆ ನೀನು ಸುಬುದ್ಧಿಯನ್ನು ಕೈಗೊಳ್ಳುವಿ, ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು. ತಿಳುವಳಿಕೆ ಕಾಪಾಡುತ್ತಂತೆ. ಯಾರಿಂದ ಕಾಪಾಡುತ್ತೆ ನೋಡೋಣ. ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು. ಜಾರ ಸ್ತ್ರೀ ಅಂದ್ರೆ ತನ್ನ ನಡತೆಯಿಂದ ಬಿದ್ದು ಹೋದವಳು, ತನ್ನ ನಡತೆಯನ್ನು ಗಮನಿಸಿಕೊಳ್ಳದೆ ಇರುವವಳಿಗೆ ದೇವರು ಹೇಳುವಂತ ಮಾತು ಜಾರಳು. ಓಕೆನಾ ಪ್ರೇರೆ? ನಾವು ನೋಡ್ತಾ ಇರುವಂಥ ಸಂದೇಶ ಭಾಗ ಏನು? ಯಾಕೋಬನು ಒಂದು ಹೆಣ್ಣಿಗೋಸ್ಕರ 7 ವರ್ಷ ಮೊದಲನೇದಾಗಿ ಕಷ್ಟಪಡುವುದನ್ನು ನೋಡ್ತೇವೆ. 7 ವರ್ಷ ಪ್ರೇರೆ. 3 ವರ್ಷಕ್ಕೆ 1000 ವರ್ಷ, ಇನ್ನು 3 ವರ್ಷಕ್ಕೆ 1000 ವರ್ಷ, ಇನ್ನು 365 ದಿನಕ್ಕೆ ಸುಮಾರು 2000 ವರ್ಷಗಳು ಹೆಚ್ಚು ಕಮ್ಮಿ ಅವನು ಒಂದು ಹೆಣ್ಣಿಗೋಸ್ಕರ ತನ್ನ ಜೀವಿತವನ್ನು ತ್ಯಾಗ ಮಾಡಿದ 2000 ವರ್ಷ. ಮತ್ತೆ ಕೇಳಿ, ಬರೀ 7 ವರ್ಷದ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ಮೊದಲು 1 ತಿಂಗಳು ಕೆಲಸ ಮಾಡಿದ್ದೇನೆ. ಓಕೆ, 2000 ವರ್ಷ ಒಂದು ಹೆಣ್ಣಿಗೋಸ್ಕರ ಕಾಲ ಕಳೆದ್ರು ಅದು ಅವನಿಗೆ ಗೊತ್ತಾಗ್ತಾ ಇಲ್ವಂತೆ. ನಾನು ಯಾವ ಮಾಯದಲ್ಲಿ ಇದ್ದೀನಿ, ನಾನು ಯಾವ ಗುಂಗಲ್ಲಿ ಇದ್ದೀನಿ ಅನ್ನುವಂಥದ್ದನ್ನೇ ಮರೆತು 2000 ವರ್ಷಗಳು ಒಂದು ಹೆಣ್ಣಿಗೋಸ್ಕರ ಮುಡುಪಿಡ್ತಾ ಇದ್ದಾರೆ. 2000 ದಿನಗಳು, ಹೆಚ್ಚು ಕಮ್ಮಿ 2,500 ದಿನಗಳು, 7 ವರ್ಷಗಳು, 2,500 ದಿನಗಳು ಒಂದು ಹೆಣ್ಣಿಗೋಸ್ಕರ. ಹೌದು ಪ್ರೇರೆ. ಆದ್ರೆ ಅವ್ನು ಗೊತ್ತಾಯ್ತಾ ಇಲ್ಲ. ಇಲ್ಲಿ ಮನುಷ್ಯನ ಪರಿಸ್ಥಿತಿ ಏನಾಗಿದೆ ಅಂತ ನೋಡುವಾಗ, ಜಾರ ಸ್ತ್ರೀಯ ತುಟಿಗಳಲ್ಲಾದರೂ
ಜೇನುಗರಿಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಏನ್ ಬೇರೆ ಫೋನು ಹಿಡ್ಕೊಂಡ್ರೆ ಬಿಸಿ ಆಗಿ ಒಳಗಡೆ ಒಂದು ಬೋಲ್ಡೆ ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ. ನಾವು ಅನೇಕ ವಿಡಿಯೋಗಳಲ್ಲಿ ಫೇಸ್ಬುಕ್ಕಲ್ಲಿ ಅದನ್ನೇ ನೋಡುವಾಗ ಒಂದು ಕಾಮಿಡಿ ಈ ಥರ ತೋರಿಸ್ತಾರೆ. ಬೇರೆ ಏನು ಎಂಬುದಾಗಿ ನೋಡುವಾಗ ಒಂದು ಗದ್ದೆಯಲ್ಲಿ ಒಬ್ಬ ಹುಡುಗನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗದ್ದೆಯಲ್ಲಿ 10 ಜನ ಸೇರಿ ಕೆಲಸ ಮಾಡಿದ್ರಂತ ಕೆಲಸ ಒಬ್ಬರೇ ಫೋನಲ್ಲಿ ಮಾತಾಡ್ಕೊಂಡು ಎಲ್ಲ ಕುಯ್ದು ಗುಡ್ಡೆ ಮಾಡಿ ಇಟ್ಬಿಟ್ಟಿರ್ತಾನೆ. ಏನು ಅಂತ ತೆರೆದು ನೋಡುವಾಗ ಎಲ್ಲ ಒಬ್ಬನೇ ಕುಯ್ದುಬಿಟ್ಟಿದ್ದಾನೆ. ಯಾರ ಹತ್ರ ಮಾತಾಡುವಾಗ? ಹೆಣ್ಣಿನ ಹತ್ರ ಮಾತಾಡುವಾಗ. ಓಕೆನಾ? ಈ ಥರ ಅನೇಕ ಸನ್ನಿವೇಶಗಳನ್ನು ನೋಡಿದ್ದೇವೆ ಪ್ರೇರೆ. ಮಾತಾಡ್ತಾ ಬೆಟ್ಟ ಹತ್ಬಿಟ್ಟಿರ್ತಾನೆ. ಹೆಣ್ಣತ್ರ ಮಾತಾಡ್ದ ಗೊತ್ತಾಗ್ಲಿಲ್ಲ ಕಷ್ಟ? ಗೊತ್ತಾಗ್ಲಿಲ್ಲ. ಈ ಕಡೆ ಯಾಕೊಬ್ಬನು ಯಾವ ರೀತಿ ಇದ್ದಾನೆ, ಆತನು ಕಷ್ಟ ಪಡೋದು ಅವನಿಗೆ ಗೊತ್ತಾಯ್ತಾ ಇಲ್ಲ. ಯಾಕೆ? ಪಕ್ಕದಲ್ಲಿ ಯಾರಿದ್ದಾಳೆ? ಪಕ್ಕದಲ್ಲಿ ಏನಿರುತ್ತೆ? ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿರುತ್ತೆ. ಎಣ್ಣೆ ಜಾರ್ತಾ ಇರ್ತಾನೆ ಮನುಷ್ಯ. ಎಣ್ಣೆ ಬಿದ್ದರೆ ಬೇರೆ ಕಾಲಲ್ಲಿ ಸ್ಲಿಪ್ಪಾಗಿ ಹೋಗ್ತಾ ಇರ್ತಾನೆ ಮನುಷ್ಯ. ಬಿದ್ದಾದ್ಮೇಲೆ ಗೊತ್ತಾಗುತ್ತೆ ನಾನು ಎಣ್ಣೆ ಮೇಲೆ ಕಾಲಿಟ್ಟಿದ್ದೇನೆ ಅಂತ. ದೇವ್ರು ಅದೇ ಹೇಳ್ತಾ ಇದ್ದಾರೆ. ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಏನ್ ಬೇರೆ ಇದನ್ನ ಫೇಸ್ಬುಕ್ಕಲ್ಲಿ ನೋಡ್ಬೋದು. ಫೇಸ್ಬುಕ್ಕಲ್ಲಿ ಏನ್ ಬೇರೆ ಡೈರೆಕ್ಟ್ ರೋಡಲ್ಲಿ ನೋಡ್ಬೋದು. ಮುಂದೆ ಮರಣ ಬರ್ತಾ ಇದ್ರು ಹಿಂಗೆ ಮಾತಾಡ್ಕೊಂಡು, ಹೌದಾ ನಾಷ್ಟ ಆಯ್ತಾ? ಆ ಕಡೆಯಿಂದ ಆತಾಳು, ಹೌದು ಆಯ್ತು, ನೀವು ಮಾಡಿದ್ರ 10 ಸಾರಿ ಕೇಳಿರ್ತಾರೆ. ಇನ್ನು ಮಾತಾಡೋದಕ್ಕೇನು? ಇದೇ ಮಾತು. ಯಾವತ್ತಾದ್ರೂ ನೀನು ನಾಶ ಕೊಡಿಸಿದಾಳ ನಮ್ಮ ಓಲಿ? ನಿನ್ಗೆ ಯಾವತ್ತಾದ್ರೂ ಅವಳು ನಾಶ ಕೊಡಿಸಿದಾಳ? ನಾಷ್ಟ ಕೊಡೋರು, ಊಟ ಕೊಡೋರು ಮನೆಯಲ್ಲಿ ತಂದೆ ತಾಯಿಗಳು. ಇವ್ರು ದರಿದ್ರದವರು 10 ಸಾರಿ ಕೇಳ್ತಾ ಇರ್ತಾರೆ, ನಾಷ್ಟ ಆಯ್ತಾ ಅಂತ. ಬಟ್ಟೆ ಕೊಡಿಸೋರು ತಂದೆ ತಾಯಿಗಳು. ನಿನ್ನ ಮಾನ, ನಿನ್ನ ಗೌರವವನ್ನು ಕಾಪಾಡೋರು ತಂದೆ ತಾಯಿಗಳು. ನಿನಗೆ ಸ್ಕೂಲ್ಗೆ ಹೋಗೋದಕ್ಕೆ ಫೀಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು, ನಿನ್ನ ತಲೆಗೆ ಮುಡ್ಕೊಳ್ಳೋಂಥ ಹೂವಿಂದ ಹಿಡಿದು ಆ ಆಟಗಳು ಏರ್ಪಿನ ಅಲ್ಲಿಂದವರೆಗೂ ನಿನ್ನ ತಂದೆ ತಾಯಿವರೆಗೂ ನೋಡೋರು. ಓಕೆನಾ? ಯಾವನ ನಾಷ್ಟ ಆಯ್ತು ಅಂತ ಕೇಳಿದ್ರೆ ನೀನು ಸಂತೋಷ ಪಟ್ಟು ನಿನ್ನ ಜೀವನಾನೇ ಅವನಿಗೆ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಪ್ಪ, ನಿನ್ನ ಜೀವನವನ್ನೇ ತ್ಯಾಗ ಮಾಡ್ತಾ ಇದೆಯಲ್ಲ. ಏನಮ್ಮ, ನಿನ್ನ ದೇಹವನ್ನೇ ಅವನಿಗೆ ಒಪ್ಪಿಸಿ ಕೊಡ್ತಾ ಇದೆಯಲ್ಲ. ಇದು ನ್ಯಾಯನಾ? ಏನಪ್ಪ, ಇದು ನ್ಯಾಯನಾ? ಕೇಳಿ ಅದೇ ಹೇಳ್ತಿದ್ರೆ, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಅವಳು ಕಡೆಯಲ್ಲಿ, ಈ ಪ್ರೀತಿ ಶಾಶ್ವತ ಅನ್ಕೊಂಡಿದ್ಯಾ? ಹಣ ಇರೋವರೆಗೂ ಮಾತ್ರ, ನಿನ್ನ ದೇಹದಲ್ಲಿ ಆರೋಗ್ಯ ಇರೋದವರೆಗೂ ಮಾತ್ರ. ನಿಜ, ಅದೇ ಹೇಳ್ತಾ ಇದೆ ನೋಡಿ ಜ್ಞಾನೋಕ್ತಿ ವಾಕ್ಯಗಳು. ಅವಳು ಕಡೆಯಲ್ಲಿ, ಲಾಸ್ಟಲ್ಲಿ, ನೀನು ಅನಾರೋಗ್ಯದಲ್ಲಿರುವಾಗ, ಸಾಲದಲ್ಲಿರುವಾಗ, ನಿನ್ನ ರೂಪವು, ನಿನ್ನ ಸೌಂದರ್ಯವು ಕೆಟ್ಟು ಹೋದಾಗ, ಕಡೆಯಲ್ಲಿ ವಿಷದಂತೆ ಕಹಿಯು, ಇಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಕಡೆಯಲ್ಲಿ ವಿಷದಂತೆ ತೀಕ್ಷ್ಣವು, ಇಬಾಯಿ ಕತ್ತಿಯಂತೆ. ಆ ಮಾತು ಹೆಂಗಿರುತ್ತೆ ಗೊತ್ತಾ? ರಾಂಗು. ನಿನ್ನ ಹತ್ರ ಇದ್ದಾಗೆಲ್ಲ, ನಿನ್ನ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡು, ನಿನ್ನ ರಕ್ತವೆಲ್ಲ ಕುಡಿದು, ನಿನ್ನ ದೇಹವೆಲ್ಲ ಹಾಳು ಮಾಡಿಕೊಂಡಾಗ, ನಿನ್ನ ಕಡೆಯಲ್ಲಿ ಭಿಕಾರಿ ಆದಾಗ, ಕಡೆಯಲ್ಲಿ ಏನಾಗ್ತೀಯ ಅಂತ ನೀನು? ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು, ಇಬಾಯಿ ಕತ್ತಿಯಂತೆ ತೀಕ್ಷ್ಣವು ಆಗುವಳು. ಅವಳ ಮಾತು ಚುಚ್ಚೋ ಥರ ಇರುತ್ತೆ, ಚಾಕು ಚುಚ್ಚೋ ಥರ ಇರುತ್ತೆ, ಮಚ್ಚಲಿ ಕತ್ತರಿಸೋ ಥರ ಇರುತ್ತೆ ಕಡೆಯಲ್ಲಿ. ಈಗ ಸಿಹಿ ಆಗಿ ನಿನ್ನ ಜೊತೆ ಮಾತಾಡ್ಬೋದು, ಗಂಟೆ ನಿನ್ನ ಹತ್ರ ಮಾತಾಡ್ಬೋದು. ಏನೋ ಫೋನ್ ಮಾಡಿಲ್ಲ, ಕಾಯ್ತಾ ಇದ್ದೀನಿ ಅವಾಗಿಂದ, ಊಟ ಮಾಡಿಲ್ಲ ಗೊತ್ತಾ, ನಾಷ್ಟ ಮಾಡಿಲ್ಲ ಗೊತ್ತಾ, ನೀನು ಫೋನ್ಗೋಸ್ಕರನೇ ಕಾಯ್ತಾ ಇದೆ. ಹಾಡು ಹೆಂಗಾಗ್ಬಿಟ್ಟಿದೆ ಗೊತ್ತಾ? ಹಾಡುಗಳು ಹೆಂಗೆ ಗೊತ್ತಾಯಿದೆ ಗೊತ್ತಾ? ಯಾವುದೋ ಇದೆ ಒಂದು ಹಾಡು, ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ನಾನು ಎಲ್ಲೋ ಕೂತ್ಕೊಂಡಿದ್ದಂತೆ, ಬಾರಲ್ಲಿ ಕೂತಿರೋದನಂತೆ ಮನುಷ್ಯ. ಫೋನ್ ಇಲ್ಲ, ಮೆಸೇಜ್ ಅಂತ ಬಾರಲ್ಲಿ ಕೂತಿರ್ತಾನಂತೆ. ನೋಡಿ ಎಂಥ ಪರಿಸ್ಥಿತಿ ಬಂದಿತ್ತು. ಹಾಡುಗಳು ಯಾಕೆ ಬಂದಿದೆ ಹೇಳಿ? ಹಾಡುಗಳು ಎಂಥದ್ದು ಬಂದಿದೆ? ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು, ಅವಳು ಸಾಯ್ತಾಳೆ. ಅವಳು ಅನೇಕರನ್ನ ಸಾಯಿಸೋದಲ್ಲದೆ ಅವಳು ಸಾಯ್ತಾಳೆ, ಅವಳು ಬದುಕಿರಲ್ಲ. ಯಾಕೆ ಅಂದ್ರೆ ಮರಣದ ಕಡೆ ಹೋಗುವಳು, ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವವು, ಅವಳ ನಡತೆಯು ಚಂಚಲವಾಗಿರುವುದರಿಂದ. ಮಾನಸ್ಥ ನಡತೆ ಅಲ್ಲ, ಚಂಚಲವಾಗಿರೋದ್ರಿಂದ. ಈ ದಿನ ಈ ಹುಡುಗನ ಜೊತೆ ಮಾತು, ನಾಳೆ ದಿವಸ ಇನ್ನೊಬ್ಬ ಹುಡುಗನ ಜೊತೆ ಮಾತು, ಇನ್ನೊಬ್ಬನು ಅವನಕ್ಕಿಂತ ಸೌಂದರ್ಯವಂತನು, ಅವನಕ್ಕಿಂತನೂ ಹಣವಂತನು, ಅವನಕ್ಕಿಂತನೂ ಒಳ್ಳೆ ಗಾಡಿ ಮಾಡಿರೋನು ಸಿಕ್ಕಿದ್ರೆ, ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನೇ ಅರಿಯಳು. ಜೀವದ ಮಾರ್ಗ ಗೊತ್ತಿಲ್ಲ. ಒಬ್ಬನ ಜೊತೆ ನ್ಯಾಯವಾಗಿ ನೀತಿಯಿಂದ ಒಬ್ಬನ ಜೊತೆ ಸಂಸಾರ ಮಾಡಿಕೊಂಡು, ದೇವರು ಅಂದ್ರೆ ತಂದೆ ತಾಯಿಗಳು ತೋರಿಸಿದಂತ ಗಂಡನಲ್ಲಿ ಆತಳು ತೃಪ್ತಿ ಪಡದೆ ಒಂದು ವೇಳೆ ದುರ್ಮಾರ್ಗವನ್ನು ಹಿಡಿದರೆ ಅವಳ ಮನೆ ಕುಟುಂಬವನ್ನು ಸರ್ವನಾಶ ಮಾಡಿಕೊಳ್ತಾಳೆ. ಮೊದಲನೇದಾಗಿ ಅವಳ ನಡತೆಯು ಚಂಚಲವಾಗಿರುವುದರಿಂದ ಜೀವದ ಮಾರ್ಗವನ್ನು ಅರಿಯಳು.
ಏನ್ ಬೇರೆ ಜೀವದ ಮಾರ್ಗ. ಎಲ್ಲಿದೆ ಜೀವದ ಮಾರ್ಗ? ಎಲ್ಲಿದೆ ಸತ್ಯದ ಮಾರ್ಗ? ಎಲ್ಲಿದೆ ಸತ್ಯವಾದ ಮಾರ್ಗ? ದೇವರಲ್ಲಿ ಮಾತ್ರ ಪ್ರೇರೆ, ದೇವರಲ್ಲಿ ಮಾತ್ರ. ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು, ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ ಯಾಕೋಬನ ಹಾಗೆ 7 ವರ್ಷ 2000 ದಿನಗಳು ಕಳೆದುಕೊಂಡಂತ ಮಗನೇ, ಹೀಗಿರಲು ಮಗನೇ, ಕಂದ ಪುಟ್ಟ ಬಂಗಾರ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳಿಂದ ತೊಲಗಬಾರದು, ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಪ್ರೀತಿ ಪ್ರೇಮ ಎನ್ನುವಂಥ ಮಾಯಾಜಾಲದಲ್ಲಿ ಸಿಲುಕಿರುವಂಥ ಪುರುಷರೇ, ನಿಮ್ಮ ಮಾರ್ಗಗಳು ಅವಳಿಗೆ ದೂರವಾಗಿರಲಿ. ಅವಳಿಂದ ಹತವಾದವರು ಬಹಳ ಮಂದಿ. ಮುಂದಕ್ಕೆ ಅದೇ ಮಾತು ಬರುತ್ತೆ. ಅವಳಿಂದ ನಾಶವಾದವರು ಬಹು ಮಂದಿ ಇರ್ತಾರೆ. ಪ್ರೇರೆ ನಾನು ನೋಡಿದ್ದೀನಿ, ಅರ್ಧ ಗಂಟೆಯಲ್ಲಿ ಫೋನಲ್ಲಿ ಹೆಣ್ಣು ಮಗು ನೋಡಿದ್ದೀನಿ. ಎಲ್ಲರಿಗೂ ನಾನು ಹೇಳೋದು, ಕೆಲವರು ಇರ್ತಾರೆ, ಓಕೆನಾ? 3 ಜನದೊಟ್ಟಿಗೆ ಮಾತಾಡೋದನ್ನು ನೋಡಿ, ಅರ್ಧ ಗಂಟೆಯಲ್ಲಿ ಸೇಮ್ ಪ್ರೀತಿ, ಸೇಮ್. ಮೊದಲನೇ ಜೊತೆ ಮಾತಾಡಿದಾಗ ಮೀಟಾಗಿ ಬಂದಳು, ಆತನೇ ಕಳಿಸಿಕೊಟ್ಟನು. ನೋಡುವಾಗ ಮೊದಲನೇ ಜೊತೆ ಅದೇ ಪ್ರೀತಿಯ ಮಾತು, 2ನೇ ಫೋನ್ ಜೊತೆನೂ ಅದೇ ಪ್ರೀತಿಯ ಮಾತು, 3ನೇ ಜೊತೆಲೂ ಇದೇ ಪ್ರೀತಿಯ ಮಾತು. ಏನಾಗಿದೆ ನಡತೆ ಏನಾಗಿದೆ? ಚಂಚಲ. ಒಬ್ಬನ ಜೊತೆ ನ್ಯಾಯವಾಗಿ ಬದುಕೋದಿಲ್ಲ. ತನ್ನ ದೇಹವೆಂಬುವಂಥ ದೇವಾಲಯವನ್ನು ಸಿಕ್ಕವರಿಗೆ ಪಾಪದ ಕೃತ್ಯಗಳನ್ನು ಮಾಡುತ್ತಾ ಬದುಕಿರುವಂಥ ಅನೇಕ ನೀಚ ಹೆಣ್ಣು ಮಕ್ಕಳುಗಳಿದ್ದಾರೆ. ಅವರಿಗೆ ದೇವರು ಹೇಳುವಂಥ ಮಾತು, ಅವಳ ನಡತೆಯು ಚಂಚಲವಾಗಿರೋದ್ರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು. ಭಯಂಕರವಾದಂಥ ಏಡ್ಸ್ ರೋಗ ಬಂದು ತಾನು ಸಾಯೋದಲ್ಲದೆ ಇತರ ಯೌವನಸ್ಥರನ್ನು ಸಾಯಿಸುವಂಥದ್ದು. ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ, ಯೌವನಸ್ಥರೇ, ಮದುವೆ ಆದಂಥ ಸ್ತ್ರೀ ಪುರುಷರೇ ಅರ್ಥ ಮಾಡ್ಕೊಳ್ಳೋಣ. ಹೀಗಿರಲು ಮಗನೇ, ನನ್ನ ಕಡೆಗೆ ಕಿವಿಗಳು, ನನ್ನ ಮಾತುಗಳಿಂದ ತೊಲಗಬಾರದು, ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಅವಳ ಮನೆ ಬಾಗಿಲ ಹತ್ತಿರ ಹೋದಿಯೇ, ನೋಡಿಕೋ, ನಿನ್ನ ಪುರುಷತ್ವವು ಪರಾಧೀನವಾದಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾದಿತ್ತು, ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ, ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ಹುಳ ಬಿದ್ದು ಸಾಯ್ತೀಯ. ಏಡ್ಸ್ ರೋಗ ಬಂದು, ಬರಬಾರದ ರೋಗವನ್ನು ಬಂದು ಕ್ಷೀಣವಾಗಿ ಸಾಯ್ತೀಯ. ಏನ್ ಪ್ರಿಯರೇ, ಏಡ್ಸ್ ರೋಗ ಭಯಂಕರವಾದದ್ದು ಪ್ರಿಯರೇ. ದೇಹದಲ್ಲಿರುವಂಥ ಮಾಂಸಗಳೆಲ್ಲ ತಿಂದು ಹುಳಗಳು ಹೊಟ್ಟೆ ಹಸಿ ತಡಿನಾರ್ದೆ ನಿನ್ನ ಮೂಳೆಗಳನ್ನು ತಿಂದು ಬಿಡ್ತವೆ. ಗಟ್ಟು ಮಸ್ತಾಗಿ ದೇಹವನ್ನು ತೋರಿಸುತ್ತಾ 6 ಪ್ಯಾಕ 12 ಪ್ಯಾಕ ಎಲ್ಲವನ್ನು ತಿನ್ಬಿಡುತ್ತೆ ಮಾಂಸ. ಹೊರಗಡೆ ಇರುವಂಥ ಹುಳಗಳನ್ನ ಹೊಡೆಸಾಯಿಸೋದು ಬಹಳ ಸುಲಭ. ಹೊರಗಡೆ ಇರುವಂಥ ಹುಳಗಳನ್ನ ಹೊಡೆಸಾಯಿಸೋದು ಬಹಳ ಸುಲಭ. ನಿನ್ನ ದೇಹದ ಒಳಗಡೆ ಇರುತ್ತಲ್ಲ ಹುಳಗಳು, ಭಯಂಕರವಾಗಿರುತ್ತೆ ಅವು. ನೋಡ್ತಾ ಇದ್ದಂಗೆ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಕರಗಿ ಮೂಳೆ ಮನುಷ್ಯ ಆಗೋಯ್ತೀಯ. ಅವಳ ಮನೆಯ ಬಾಗಿಲ ಹತ್ತಿರ ಓದಿಯೇ, ನೋಡಿಕೋ, ನಿನ್ನ ಪುರುಷತ್ವವು ಪರಾಧೀನವಾದಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾದಿತ್ತು, ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ನೀನು ಅಂಗಲಾಚಿಕೊಂಡು, ಅಯ್ಯೋ, ನಾನು ಸದೋಪದೇಶವನ್ನು ಎಷ್ಟು ದ್ವೇಷಿಸಿದೆ. ದೇವರ ವಾಕ್ಯವು ಸದುಪದೇಶ, ನಿನ್ನ ಜೀವನವನ್ನು ಬದಲಾಯಿಸುವಂತ ಉಪದೇಶ ಇದು. ಯವನಸ್ಥಳೇ, ನಿನ್ನನ್ನು ನೀನು ನಿನ್ನ ಈ ಪಾಪದ ಜೀವಿತದಲ್ಲಿ ಕಾಪಾಡಿಕೊಳ್ಳಿರಿ ಅಂತ ದೇವರು ಎಚ್ಚರಿಸುವಂತ ಪ್ರೇಮ ಪತ್ರ ಇದು. ಇದು ಸೌಂದರ್ಯ ನೋಡಿನೋ, ಹಣವನ್ನು ನೋಡಿನೋ, ಅಧಿಕಾರವನ್ನು ನೋಡಿ ಹೇಳುವಂತ ವಾಕ್ಯಗಳಲ್ಲ. ಪ್ರತಿಯೊಬ್ಬ ಮನುಷ್ಯನು ದೇವರ ಮಗನಾಗಿದ್ದಾನೆ. ಯಾವನ ಸತ್ರು ತಂದೆಗೆ ಮಾತ್ರ ನಷ್ಟವಾಗುತ್ತೆ ಹೊರತು ಮತ್ತಾರಿಗೂ ಅಲ್ಲ. ನಾವು ಪಾಪಾತ್ಮರಾಗಿ ಈ ಲೋಕದ ಮಾಯಜಾಲದಲ್ಲಿ ಸಿಲುಕಿ ಇದರಿಂದ ಹೊರಗಡೆ ಬರದಂತ ಮಾಯಜಾಲದಲ್ಲಿ ಸಿಕ್ಕಿದ್ದೇವೆ. ಈ ಲೋಕ ಒಂದು ಜೇಡರ ಬಲೆಯು. ಕನ್ನಡ ಓದಿಕೊಂಡ್ರೆ ಪ್ರಿಯರೇ, ನನ್ನ ದೇವರು ಹೇಳ್ತಾ ಇದ್ದಾರೆ ಈಗ ಪ್ರಿಯರೇ, ಗಂಡ ಹೆಂಡತಿಯರ ಸಂಬಂಧ ನಿಷ್ಕಳಂಕವಾಗಿರ್ಬೇಕು ಅಂತ ಬೈಬಲ್ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ ಪ್ರಿಯರೇ. ನಾವು ನೋಡುವಾಗ ಪ್ರಿಯರೇ, ಪ್ರಪಂಚದಲ್ಲಿ ಗಂಡ ಹೆಂಡತಿ 100% ಅಲ್ಲಿ ಸುಮಾರು 50-60% ಅನೈತಿಕ ಸಂಬಂಧದಲ್ಲಿದ್ದಾರಂತೆ. ಅಂದ್ರೆ ಹೆಂಡತಿ ಇದ್ದರೂ ಪರಪುರುಷನ ಮೋಹ,
ಗಂಡನಿದ್ದರೂ ಪರ ಸ್ತ್ರೀಯಲ್ಲಿ ಮೋಹಿತನಾಗಿದ್ದಾನೆ ಈತನು. ಯಾಕಪ್ಪ? ಏನಾಗಿದೆ? ನಿನ್ನ ಹೆಂಡತಿಯಲ್ಲಿ ಏನು ಕಡಿಮೆ ಆಗಿದೆ? ಬೇರೆ ಸ್ತ್ರೀಯಲ್ಲಿ ಇಲ್ಲದಂಥದ್ದು ಅಥವಾ ಇರುವಂಥದ್ದು ಏನಾಗಿದೆ ಕಡಿಮೆ? ದೇವರೊಂದು ಮಾತನ್ನು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೆ. ಮದುವೆ ಆದಂಥ ಸ್ತ್ರೀ ಪುರುಷರೇ ಗಮನವಿಟ್ಟು ಈ ವಾಕ್ಯವನ್ನು ಕೇಳಿ. ನಮ್ಮ ತಂದೆ ನಮ್ಮ ಹೃದಯದಲ್ಲಿ ಓಡಾಡುವಂಥ ಪ್ರತಿಯೊಂದು ಹೋರಾಟದ ವಿಷಯಕ್ಕೂ ಉತ್ತರ ಬರೆಸಿದ್ದಾರೆ. ಮದುವೆ ಆದಂಥ ಸ್ತ್ರೀ ಪುರುಷರೇ ನೀವು ಹೇಗಿರ್ಬೇಕಂತ ದೇವರು ಹೇಳ್ತಾ ಇದ್ದಾರೆ. ಸ್ವಂತ ಕೊಳದ ನೀರನ್ನು, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ಸ್ವಂತ ಕೊಳದ ನೀರನ್ನು, ಪರಸ್ತ್ರೀಯ ನೀರನ್ನು ಕುಡಿಯಕ್ಕೆ ಹೋಗ್ತಾ ಇದೆಯಾ? ಅಥವಾ ಪರಸ್ತ್ರೀಗೆ ನೀರನ್ನು ದಾನ ಮಾಡಕ್ಕೆ ಹೋಗ್ತಾ ಇದೆಯಾ? ಭಯಂಕರವಾದಂಥ ಕ್ಷೀಣವಾಗಿ ನಿನ್ನ ದೇಹವು ರೋಗದಿಂದ ನರಳುತ್ತೆ. 5 ನಿಮಿಷ ಸುಖಕ್ಕೋಸ್ಕರ ನಿನ್ನ ಜೀವಿತವನ್ನು ರೋಗಿಷ್ಠಳ ಬಳಿಯಲ್ಲಿ ಸಮರ್ಪಿಸಿದ್ರೆ ಈ ಕಡೆ ನಿನ್ನ ಹೆಂಡತಿಗೂ ರೋಗ ಬರುತ್ತೆ, ನಿನ್ನ ಮಕ್ಕಳಿಗೂ ರೋಗ ಬರುತ್ತೆ. ಭಯಂಕರವಾದಂಥ ರೋಗದಲ್ಲಿ ಮನೆ ಕುಟುಂಬವು ಸರ್ವನಾಶವಾಗುತ್ತೆ. ಅದೇ ಹೇಳ್ತಾ ಇದ್ರೆ ನೋಡಿ, ಸ್ವಂತ ಕೊಳದ ನೀರನ್ನು, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ಕೊಚ್ಚೆ ನೀರು, ಬೀದಿ ನೀರು ಐತೆ ಅಂತ ಹೋಗಿ ಕುಡಿಯಕ್ಕೆ ಹೋದ್ರೆ ಅಲ್ಲಿ ಭಯಂಕರ ಜನಗಳು ನಾಲ್ಗೆ ಹಾಕಿ ಕುಡ್ದಿರ್ತಾರೆ, ಅಥವಾ ಎಂಜಲ್ ಮಾಡಿರ್ತಾರೆ, ಬಟ್ಟೆ ಒಗೆದಿರ್ತಾರೆ, ಪಾತ್ರೆ ತೊಳೆದಿರ್ತಾರೆ, ಭಯಂಕರವಾಗಿ ಗಲೀಜು ಮಾಡಿರ್ತಾರೆ. ಅಲ್ಲಿ ಹೋಗಿ ನೀನು ನೀರು ಕುಡಿಬೇಕು ಅನ್ಕೋತೀಯ? ಭಯಂಕರವಾದಂಥ ರೋಗ ಬರುತ್ತೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಸ್ವಂತ ಕೊಳದ ನೀರು, ಮನೇಲಿ ಒಳ್ಳೆ ಫ್ರೆಶ್ ಆಗಿರುವಂಥ ನೀರೈತೆ, ಯಾಕೆ ಆಚೆ ಕಡೆ ಕೊಚ್ಚೆ ನೀರನ್ನು ಕುಡಿಯಕ್ಕೆ ಹೋಗ್ತಾ ಇದೆಯಾ? ಒಂದು ವೇಳೆ ನಿನ್ನ ಹೆಂಡತಿನೂ ಅದೇ ರೀತಿ ಅನ್ಕೊಂಡ್ರೆ, ಮಲನಿರುವಂಥ ಸ್ವಂತ ಕೊಳದ ನೀರನ್ನು ಕುಡಿದು ಸಾಕಾಯ್ತು, ಪರಪುರುಷನೊಟ್ಟಿಗೆ ನನ್ನ ಸುಖವನ್ನು ಅನುಭವಿಸೋಣ ಅನ್ಕೊಂಡು ಪರಪುರುಷನಲ್ಲಿ ನಿನ್ನ ಹೆಂಡತಿ ಹೋದ್ರೆ ಆತಳ ಮೂಲಕ ನಿನಗೆ ಏಡ್ಸ್ ರೋಗ ಬಂದ್ರೆ ಏನ್ ಮಾಡ್ತೀಯಪ್ಪ? ಅದಕ್ಕೆ ದೇವರು ಹೇಳುವಂತ ಮಾತು, ಸ್ವಂತ ಕೊಳದ ನೀರನ್ನು, ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ. ಪರರು ನಿನ್ನ ಹೊರತೆಗಳು ಬಯಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಿಯುವುದು ವಿಹಿತವೇ. ನನ್ನ ಹತ್ರ ರಕ್ತ ಇದೆ, ನನ್ನ ದೇಹವು ಅದ್ಭುತವಾಗಿ ಘಟಮಸ್ತಾಗಿದೆ ಅನ್ಕೊಂಡು ಸಿಕ್ಕ ಹೆಣ್ಣು ಮಕ್ಕಳಲ್ಲಿ ದಾರಿ ಬೀದಿಯಲ್ಲಿ ನಿನ್ನ ಹೊರತೆಗಳು ಬಯಲಲ್ಲಿರುವಂಥ ಹೆಣ್ಣು ಮಕ್ಕಳ ಬಳಿಗೆ ಹೋದ್ರೆ, ನಿನ್ನ ಕಾಲುವೆಗಳು ಚೌಕಗಳಲ್ಲಿ ಹರಡಿದ್ರೆ, ಸಿಕ್ಕ ಬಳಿಯಲ್ಲಿ ಸಿಕ್ಕ ಲಾಡ್ಜ್ಗಳಲ್ಲಿ ನಿನ್ನ ದೇಹವನ್ನು ಅಪವಿತ್ರವಾಗಿ ಕೆಡಿಸಿಕೊಂಡರೆ ನಿನಗೆ ಭಯಂಕರವಾದಂಥ ವಧೆ ಇದೆ. ದೇವರ ಕೈಯಿಂದ ಭಯಂಕರವಾದಂಥ ಏಡ್ಸ್ ಎಂಬುವಂಥ ರೋಗದಿಂದ ಹೊಡಿತಾರೆ ನಿನ್ನನ್ನು. ಓಕೆನಾ? ನಿನ್ನ ಹರಿಯುವುದು ವಿಹಿತವೇ, ಅವು ನಿನ್ನೊಬ್ಬನಿಗೋಸ್ಕರವೇ ಹರಿಯಲಿ. ನೀನು ಮಾಡಿದ ಪಾಪವನ್ನು ನಿನ್ನ ಮಡದಿ ಮಾಡಿದರೆ, ಆತಳು ಚೌಕಗಳಲ್ಲಿ ಬೀದಿಗಳಲ್ಲಿ ವ್ಯಭಿಚಾರಗಳನ್ನು ಮಾಡಿ ಬದುಕಿದರೆ ನಿನಗೆ ವಿಹಿತ, ನಿನಗೆ ರೋಗ ಬರುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಅವು ನಿನ್ನೊಬ್ಬನಿಗೋಸ್ಕರವೇ ಹರಿಯಲಿ. ನಿನ್ನ ಹೆಂಡತಿ ನಿನಗೋಸ್ಕರನೇ ತನ್ನ ಜೀವಿತವನ್ನು ಸಮರ್ಪಿಸಿಕೊಳ್ಳಲಿ. ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. 7 ವರ್ಷ ಯಾಕೋಬನು ಕಳೀತಾ ಇದ್ದಾನೆ, 2000 ದಿನಗಳಿಗಿಂತ ಹೆಚ್ಚಾಗಿ ಕಳೀತಾ ಇದ್ದಾನೆ ಅಂದ್ರೆ ಪ್ರೀತಿಯ ಮಾಯಗುಂಗಲ್ಲಿ ಆತನು ಕಳೆದು ಹೋಗಿದ್ದಾನೆ. ಪ್ರೀತಿಯ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಆತನು. ನಾವು ಈ ರೀತಿ ಇದ್ದೀವಾ? ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಿರಲಿ. 17ನೇ ವಚನ ಪ್ರಿಯರೇ, 17ನೇ ವಚನ. ಅವು ನಿನ್ನೊಬ್ಬನಿಗೋಸ್ಕರವೇ ಹರಿಯಲಿ, ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ಆಲೋಚನೆ ಮಾಡ್ಕೊಳ್ಳಿ ಈ ಮಾತು. ನೀನು ನಿನ್ನ ಹೆಂಡತಿಯ ಜೊತೆ ಸುಖವಾಗಿ ಇರುವಾಗ ಆತಳು ನಿನ್ನ ಜೊತೆ ಸುಖವಾಗಿರ್ತಾಳೆ. ನೀನು ಪರ ಸ್ತ್ರೀಯ ಜೊತೆ ಸುಖವಾಗಿರಬೇಕು ಅಂದುಕೊಂಡಾಗ ನಿನ್ನ ಹಾಗೆ ನಿನ್ನ ಮಡದಿ ಇಷ್ಟ ಇಲ್ವಾ? ನಿನ್ನ ಹಾಗೆ ನಿನ್ನ ಮಡದಿಗೂ ಇಷ್ಟ ಇರುತ್ತೆ ಅಲ್ವಾ? ಆಸೆಗಳಿರುತ್ತೆ ಅಲ್ವಾ? ಆಕಾಂಕ್ಷೆಗಳಿರುತ್ತೆ ಅಲ್ವಾ? ಮಕ್ಕಳನ್ನು ಎತ್ತಬೇಕು, ಆ ಪುಟ್ಟ ಮಕ್ಕಳನ್ನು ನಾನು ತಿನ್ನಿಸಬೇಕು, ಉಣಿಸಬೇಕು, ಅವ್ರಿಗೆ ಸ್ಕೂಲ್ ಶಾಲೆಗಳಿಗೆ ಕಳಿಸಬೇಕು ಅಂತ ಆಸೆಯಿಂದ ನಿನ್ನಿಂದ ಮಗು ಹೊಂದಬೇಕು ಅಂತ ಇರುವಾಗ, ನೀನು ಪರ ಸ್ತ್ರೀಯಲ್ಲಿ ಮೋಹಿತನಾಗಿ, ಪರ ಹೆಂಡತಿಯರಲ್ಲಿ ನೀನು ಮೋಹಿತನಾಗಿ ಹೋಗುವಾಗ ಆತಳು ಏನು ಮಾಡ್ತಾಳೆ ಅಂತ ವಾಕ್ಯ ಹೇಳ್ತೀನಿ ನೋಡಿ. ನಿನ್ನ ಬುಗ್ಗೆಯು ಅವು ನಿನ್ನೊಬ್ಬನಿಗೋಸ್ಕರವೇ ಹರಿಯಲಿ, ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ಅಂದ್ರೆ ಪರರು, ನೀನು ಆತಳ ಜೊತೆ ಸುಖ ಸಮಾಧಾನವಾಗಿ ಜೀವನ ಕಳೆದ ಹೋದಾಗ, ಸಂಸಾರ ಮಾಡದಿದ್ದಾಗ ಆತಳು ಪರ ಪುರುಷನ ಮೇಲೆ ಕಣ್ಣಿಡುತ್ತಾಳೆ. ಅವಳಲ್ಲಿ ಹೋಗಿ ಆಮೇಲೆ ನೀನು ಸೇರುವಾಗ ನಿನಗೆ ರೋಗ ಬರುತ್ತೆ, ನಿನ್ನ ಮಕ್ಕಳಿಗೆ ರೋಗ ಬರುತ್ತೆ, ಹುಟ್ಟುವಂಥ ಮಕ್ಕಳಿಗೆ ರೋಗಗಳು ಬರುತ್ತೆ. ಅದಕ್ಕೆ ಪರರು ಸೇರಿ ಅವು ನಿನ್ನೊಬ್ಬನಿಗೋಸ್ಕರವೇ ಇರಲಿ. ನೀನು ನಿನ್ನ ಹೆಂಡತಿಗೋಸ್ಕರನೇ ಇದ್ರೆ ಅವಳು ನಿನಗೋಸ್ಕರನೇ ಇರ್ತಾಳೆ. ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು. ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ. ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಯಾಕೆ ಪರಪುರುಷನಲ್ಲಿ ಇಷ್ಟಪಡ್ತಾ ಇದೆಯಾ?
ಪರಪುರುಷನಲ್ಲಿ ಯಾಕೆ ಮೋಹ ಪಡ್ತಾ ಇದೆಯಾ? ಪರ ಹೆಂಡತಿಯಲ್ಲಿ, ಪರ ಹುಡುಗಿಯಲ್ಲಿ ಯಾಕೆ ಮೋಹಿತನಾಗ್ತಾ ಇದೆಯಾ? ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು, ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯ ಹಾಗೂ ಇರುವಳಲ್ಲ. ನಿನ್ನ ಹೆಂಡತಿ ನಿಂಗೆ ಚೆನ್ನಾಗಿ ಕಾಣ್ತಾ ಇಲ್ವಾ? ನಿನ್ನ ಹೆಂಡತಿ ನಿಂಗೆ ಚೆನ್ನಾಗಿ ಕಾಣ್ತಾ ಇಲ್ವಾ? ಹಾಗಾದ್ರೆ ಪರರಿಗೆ ಆತಳು ಜಿಂಕೆಯಂತೆ ಕಾಣ್ತಾಳೆ. ಯಾಕೆ? ನೀನು ಕರೆಕ್ಟಾಗಿ ನೋಡ್ಕೊಂಡಿದ್ರೆ, ನೀನು ಕರೆಕ್ಟಾಗಿ ಆತಳ ಒಟ್ಟಿಗೆ ಸಂಸಾರವನ್ನು ನಡೆಸ್ಕೊಂಡು ಹೋದ್ರೆ ಆತಳು ನಿನಗೋಸ್ಕರ ಇರ್ತಾಳೆ ಬೇರೆ, ನಿಮಗೋಸ್ಕರ ಇರ್ತಾಳೆ. ಏನು ಬೇರೆ ನನಗೊಂದು ಅರ್ಥ ಆಯ್ತಾ ಇಲ್ಲ, ಈಗ ಅರ್ಥ ಆಯ್ತೈತೆ, ಈ ಬೈಬಲ್ ಓದ್ಮೇಲೆ ಅರ್ಥ ಆಯ್ತೈತೆ. ಅನೇಕರು ಏನು ಮೇಕಪ್ ಮೇಲೆ ಮೇಕಪ್ಪು, ತುಟಿಗೆ ಲಿಫ್ಟಿಕ್ ಬೇರೆ, ಎಂತಕ್ಕೆ ಬೇರೆ? ಇವಾಗ ಗಂಡ ನೋಡಬೇಕು ಅಂತ ಇದ್ರೆ ಹೇಗಿದ್ರು ನೋಡ್ತಾನೆ, ಓಕೆನಾ? ಈಗ ಮನೆ ಹೊರಗಡೆ ನೀನು ಫುಲ್ಲು ಏನೋ ಮದುವೆಗಿದ್ರೆ ಇನ್ನೊಂದು ಸುಮ್ಮನೆ ಲಿಫ್ಟಿಕ್ ಹಾಕೊಂಡು ಮುಖ ತುಂಬ ಪೌಡರ್ ಹಾಕೊಂಡು ಎಂತಕ್ಕೆ? ಪರಪುರುಷನಿಗೆ ತೋರಿಸಬೇಕಂತನಾ? ಗಂಡ ನಿನ್ನಲ್ಲಿ ಮೋಹಿತನಾಗ್ತಾ ಇಲ್ಲ, ಅದಕ್ಕೋಸ್ಕರ ಪರಪುರುಷನನ್ನು ಆಕರ್ಷಿಕೊಳ್ಳಬೇಕು ಅಂತ ಈ ರೀತಿ ಓಡಾಡ್ತಾ ಇದ್ದೀವಿ ನಾವು. ಎಂತಕ್ಕೆ ಬೇರೆ? ಮದುವೆ ಸಮಾರಂಭ ಮುಂತೋದು ಓಕೆ ಇರುತ್ತೆ, ರೂಢಿ ಆಗ್ಬಿಡ್ತಾರೆ ಓಕೆನಾ? ಈಗ ತುಟಿಗೆಲ್ಲ ಕೆಂಪುದೆಲ್ಲ ಬಣ್ಣ ಹಾಕೋಬೇಕಂದ್ರೆ ಏನು ಕಾರಣವೇನು? ಅರ್ಥ ಮಾಡ್ಕೊಳ್ಳಿ, ಕಾರಣವೇನಮ್ಮ? ಕಾರಣವೇನು? ಅದೇ ಹೇಳ್ತಾ ಇದ್ದಾರೆ ದೇವರು. ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯೂ ಹಾಗೂ ಇರುವಳಲ್ಲ. ಆಕೆಯ ಸ್ಥಾನಗಳು ನಿನ್ನನ್ನು ಸರ್ವದಾ ತೃಪ್ತಿಪಡಿಸಲಿ, ಆಕೆಯ ಪ್ರೀತಿಯಲ್ಲೇ ಲೀನನಾಗಿರು. ಆತನ ಪ್ರೀತಿಯಲ್ಲಿ ನೀನು ಲೀನನಾಗಿರು. ಪರ ಸ್ತ್ರೀಯಲ್ಲಿ, ಪರಪುರುಷನಲ್ಲಿ ಲೀನನಾಗಬೇಡ. ನಿನ್ನ ಗಂಡನಲ್ಲಿ, ನಿನ್ನ ಹೆಂಡತಿಯಲ್ಲಿ ನೀನು ಲೀನನಾಗಿರು. ಆಗ ಮನೆ ಕುಟುಂಬ ತುಂಬ ಚೆನ್ನಾಗಿರುತ್ತೆ, ತುಂಬ ಅಂತವಾಗಿರುತ್ತೆ, ತುಂಬ ಸುಖಕರವಾಗಿರುತ್ತೆ, ನೆಮ್ಮದಿ ಇರುತ್ತೆ, ಸಮಾಧಾನ ಇರುತ್ತೆ. ನೀನು ದುಡ್ದಿದ್ದು ನಿನ್ನ ಮನೆಗೆ ಬರುತ್ತೆ. ಪರಸ್ತ್ರೀಯಲ್ಲಿ ಮೋಹಿತಳಾದಳ, ಮುಗೀತು, ನಿಮ್ಮ ಸಂಸಾರ ಸರ್ವನಾಶ. ಯಾಕೊಬ್ಬನು ಒಂದು ಹೆಣ್ಣಿಗೋಸ್ಕರ ಅನೇಕ ವರ್ಷಗಳು ತ್ಯಾಗ ಮಾಡಿಕೊಂಡು, ಗೊತ್ತಾಗ್ಲಿಲ್ಲ, ಅನೇಕ ವರ್ಷಗಳು ಆತನ ಕಾಲ ಕಳೆದ್ರು ಮಾವನ ಮನೆಯಲ್ಲಿ ಗುಲಾಮತನದಿಂದ ಕೆಲಸ ಮಾಡ್ತಾ ಇದ್ದಾನೆ, ಮನೆಗಳೇ ಆಗಿದ್ದಾನೆ. ಒಂದು ಹೆಣ್ಣನ್ನು ಪ್ರೀತಿಸಿದ ಕಾರಣಕ್ಕೆ ಗುಲಾಮನಾಗಿದ್ದಾನೆ. ಈ ದಿನ ನಾವು ಗುಲಾಮತನದಲ್ಲಿದ್ದೀವೇನೋ? ಹೆಣ್ಣಿಗೋಸ್ಕರ ಗುಲಾಮನಾಗಿದ್ದೀಯೇನೋ? ತಂದೆ ತಾಯಿಯ ಮಾತನ್ನು ಕೇಳದೆ, ಕೆಲಸಕ್ಕೆ ಹೋಗದೆ, ಟಪೋರಿಗಳಾಗಿ ಅವಳು ಮುಂದೆ ಓಡಾಡ್ತಾ ಇದೆಯೇನೋ, ಟೂ ವೀಲರ್ಗೆ ಭಿಕ್ಷೆ ಬೇಡಿ ಪೆಟ್ರೋಲ್ ಹಾಕ್ಸ್ತಾ ಇದೆಯೇನೋ? ಭಿಕ್ಷೆ ಬೇಡಿ ಪೆಟ್ರೋಲ್ ಹಾಕ್ಸ್ತಾ ಇದೀನೋ? ತಂದೆ ತಾಯಿನ ಸಾಕದೆ ಭಿಖಾರಿಯಾಗಿ ಅವಳು ಮುಂದೆ ಓಡಾಡ್ತಾ ಇದೆಯೇನೋ, ಕೆಲಸ ಕಾರ್ಯ ಮಾಡದೆ? ಜಾಗ್ರತೆ, ನೋಡಿಕೋ. ಏನು ಹೇಳ್ತಾ ಇದ್ದಾರೆ ದೇವರು? ಅದೇ ಹೇಳಿದ್ರಲ್ಲ ಅವಾಗಲೇ, ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧನೆಗೆ ಕಿವಿಗೊಡು. ಹೀಗಾದರೆ ನಿನ್ನ ಜೀವನ ಬಾಳು ಬಂಗಾರ ಆಗುತ್ತೆ. ಇಲ್ವಾ? ಈ ಹೆಣ್ಣು ಬಿಟ್ಟು ಈ ಹೆಣ್ಣು, ಈ ಹೆಣ್ಣು ಬಿಟ್ಟು ಈ ಹೆಣ್ಣು. ಏನು ಬೇರೆ ಪ್ರೀತಿ ಅನ್ನೋದು? ಏನು ದರಿದ್ರನೋ? ಏನು ಬೇರೆ ಮನುಷ್ಯರ ಪ್ರೀತಿ? 10 ಜನಕ್ಕೆ ಪ್ರೀತಿ ಬೇರೆ. ಸ್ಕೂಲ್ಗೆ ಹೋದಾಗ ಒಂದು 3-4 ಜನಕ್ಕೆ ಲೈನ್ ನೋಡಿರ್ತಾರೆ, ಇನ್ನು ಕಾಲೇಜ್ ಬಂದಾಗ ಅಲ್ಲೊಂದು 3-4 ಜನ, ಇನ್ನು ಯವ್ವನ ಪ್ರಾಯದಾಗ 3-4. ಇದಕ್ಕೆಲ್ಲ ಪ್ರೀತಿನ ಇದು ಕಾಮ ಕೋರಿಕೆ ವ್ಯಾಮೋಹ. ಇದು ಪ್ರೀತಿ ಅಲ್ಲ. ಪ್ರೀತಿ ಅಂದರೆ ಪರಿಶುದ್ಧವಾದದ್ದು, ನಿಷ್ಕಳಂಕವಾದದ್ದು. ಅದು ದೇವರ ಪ್ರೀತಿ. ದೇವರು ನಿನ್ನಿಂದ ಏನು ಬಯಸದೆ ನಿನಗೆ ಗಾಳಿಯನ್ನು, ನೀರನ್ನು, ಆಹಾರವನ್ನು, ಭೂಮಿಯನ್ನು, ಆಕಾಶವನ್ನು, ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು, ತಾರೆಗಳನ್ನು, ಸಿಂಹವನ್ನು, ಜಿಂಕೆಯನ್ನು, ಮುಂತಾದದ್ದು, ಕೋಳಿಗಳನ್ನು, ಕುದುರೆಗಳನ್ನು, ಮುಂತಾದನ್ನು ಎಲ್ಲ ನಿನ್ನ ಕಣ್ಣ ಮುಂದೆ ಇಟ್ಟಿದ್ದಾನೆ. ಅನುಭವಿಸಿದು, ಅನುಭವಿಸು. ನಿನ್ನ ಹೃದಯದಲ್ಲಿ ಒಂದೇ ಒಂದು ಸ್ಥಳ ಕೊಡು. ನಿನ್ನ ಹೃದಯದಲ್ಲಿ ಕೇವಲ ಒಂದು ಚಿಕ್ಕ ಜಾಗ ಕೊಡು, ಚಿಕ್ಕ ಗುಡಿ ಕೊಡು ನನಗೆ. ನಿನ್ನ ಮನೆಯಲ್ಲಿ ದೊಡ್ಡ ಗುಡಿ ಕಟ್ಸಿರ್ತೀಯ, ನಿನ್ನ ಹೃದಯದಲ್ಲಿ ಸ್ಥಳ ಇಲ್ವಾ ದೇವರಿಗೆ? ಇಲ್ಲ. ಅದಕ್ಕೆ ಯೇಸು ಸ್ವಾಮಿ, ಈಗೋ ಬಾಗಿಲಲ್ಲೇ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರಕ್ಕೆ ಕಿವಿ ಕೊಟ್ಟರೆ ನಾನು ಒಳಗೆ ಪ್ರವೇಶ ಮಾಡ್ತೇನೆ. ಏನ್ ಬೇರೆ? ಭೂಮಿ ಆತನದ್ದು, ಸರ್ವಲೋಕ ಆತನದ್ದು, ನಾವು ಆತನವರೇ. ನಮ್ಮ ಬಳಿಯಲ್ಲಿ ಪರ್ಮಿಷನ್ ಕೇಳ್ತಾ ಇದ್ದಾನೆ ಅಂದ್ರೆ ನಮ್ಮನ್ನು ಎಷ್ಟು ಸ್ವತಂತ್ರನಾಗಿ ಹುಟ್ಟು ಮಾಡಿದ್ದಾನೆ ಪ್ರೇರೆ. ಅಂದ್ರೆ ಪ್ರೀತಿ 2 ಸೈಡ್ ಇರಬೇಕು. ಒಂದ್ ಸೈಡ್ ಇದ್ರೆ ಡಿವೋರ್ಸ್ ಆಗ್ಬಿಡುತ್ತೆ. ಮದುವೆ ಆದ್ರೆ 2 ಕಡೆ ಒಪ್ಪಂದ ಇರಬೇಕು, ಓಕೆನಾ? ಈಗ ಹೆಣ್ಣು ಪ್ರೀತಿಸಿರ್ತಾಳೆ ಬೇರೆಯವ್ರನ್ನ, ತಂದೆ ತಾಯಿ ಹಿಂಸೆ ಮೇರೆಗೆ ಮದುವೆ ಆಗ್ಬಿಡ್ತಾಳೆ. ಈಗ ಏನ್ ಮಾಡ್ಬೇಕು? ಪ್ರಿಯತಮನ ನೆನಪು, ಕನಸು. ಪಾಪ ಗಂಡಸ್ ಬೇರೆ, ಮದುವೆ ಆಗಿದ್ದು ಗಂಡು ಬೇರೆ, ಪ್ರೀತಿ ಪ್ರೇಮದು ಫಿಲಮ್ಗಳು ಎಲ್ಲ ಬರ್ತಾರದೆಲ್ಲ ಪ್ರೀತಿ ಪ್ರೇಮನೇ. ಫಿಲಮ್ ಕರ್ಕೋಯ್ತಾನೆ, ಫಿಲಮ್ ಟಾಕೀಸಲ್ಲಿ ನೋಡ್ತಾ ಇರ್ತಾರೆ. ಈತನೇ ನನ್ಗೋತಾನೆ
ಆ ಹುಡುಗನೇ ಹೀರೋನೇ, ನಾನು ಹೀರೋಯಿನೇ ನನ್ನ ಹೆಂಡತಿ ಅನ್ಕೊಂಡಿರ್ತಾನೆ ಇವನು. ಆ ತಲೆನೇ ಅನ್ಕೊಂಡಿರ್ತಾಳೆ, ಈ ದರಿದ್ರದವ್ನಿಗೆ ಯಾವಾಗ ಬಂದು ಸಿಗಾಕೊಂಡ ನನಗೆ. ಆ ಹೀರೋ ಇವನ ಹಳೆ ಪ್ರೇಯಸ ಆಗಿರ್ತಾನೆ, ಹೀರೋಯಿನಿ ಇವಳಾಗಿರ್ತಾಳೆ. ಪಾಪ ಇವನು ಅಮಾಯಕ ಆ ರೀತಿ ಕನ್ಸ್ಕೊಂಡಿರ್ತಾನೆ, ಅವಳು ಅಮಾಯಕಿ ಆ ರೀತಿ ಕನ್ಸ್ಕೊಂಡಿರ್ತಾನೆ. ಸ್ಕೆಚ್ ಹಾಕಿ ಕರ್ಕೊಂಡೋಗಿ ನೀರು ತಳ್ಳುವಂಥದ್ದು, ಅಥವಾ ಬೆಟ್ಟದಿಂದ ತಳ್ಳುವಂಥದ್ದು, ಅಥವಾ ಮರ್ಡ್ರ್ ಮಾಡಿ ಮೂಟೆ ಕಟ್ಟಿ ಫ್ರಿಜ್ಜಲ್ಲಿ ಹಾಕುವಂಥದ್ದು, ಇನ್ನೊಬ್ಬ ಪ್ರೇಯಸ ಸೇರ್ಕೊಂಡು. ಮದುವೆ ಆಗ್ಬೇಕಾದ್ರೆ ಜಾಗ್ರತೆ ಪ್ರಿಯರೇ. ನೀವು ಹೆಣ್ಣನ್ನು ವಿಚಾರಿಸಿ. ಮೊದಲು ಹೆಣ್ಣು ಮದುವೆ ಆಗೋದಕ್ಕೆ ಭಯ ಪಡ್ತಾ ಇದ್ವಿ, ಗಂಡು ಭಯ ಪಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾವನ ಜೊತೆ ಏನು ಸಂಬಂಧ ಮಾಡಿಕೊಂಡೋ ಅವನು ಇವನು ಸೇರಿ ಯಾವ ಸ್ಕೆಚ್ ಆಗಿ ನನ್ನ ಮರ್ಡ್ರ್ ಮಾಡಿ ಮೂಟೆ ಕಟ್ತಾರೋ ಅಂತ ಭಯ ಆಗಿದೆ. ಮದುವೆ ಆಗ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ ಅವಳ ಹತ್ರ ಕಳ್ಕೋಗಿ ಒಂಟಿಯಾಗಿ, ನೀನು ಯಾರಿಗಾದ್ರೂ ಇಷ್ಟಪಟ್ಟಿದ್ರೆ ತಾಯಿ ಹೇಳಮ್ಮ, ನಾನೇ ನಿಂತು ಮದುವೆ ಮಾಡಿಸ್ತೀನಿ, ನನ್ನ ಪ್ರಾಣ ಮಾತ್ರ ತೆಗಿಬೇಡಮ್ಮ ಅಂತ ಒಪ್ಪಂದ ಮಾಡ್ಕೊಂಡು ಮದುವೆ ಆಗಿ. ದಯವಿಟ್ಟು ಯಾಮಾರಕ್ಕೆ ಹೋಗ್ಬೇಡಿ. ಈಗ ನೋಡ್ತಾ ಇದ್ದಿಲ್ಲ ಪ್ರೀತಿ ಪ್ರೇಮದ ಫಿಲಮ್ಗಳನ್ನು ನೋಡಿ, ಎಲ್ಲರೂ ಪ್ರೇಯಸಿಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲರೂ ಪ್ರೇಯತಮರೇ, ಎಲ್ಲರೂ ಪ್ರೇಯಸಿಗಳೇ. ತಂದೆ ತಾಯಿಗೆ ಒಳಪಟ್ಟು ಜೀವಿಸುವಂಥ ಮಕ್ಕಳುಗಳು ಬಹಳ ಕಡಿಮೆ. ಅವರಲ್ಲಿ ನೋಡಿಕೊಂಡು ಬಹಳ ಜಾಗ್ರತೆಯಿಂದ ಫಾಲೋ ಮಾಡಿ, 6 ತಿಂಗಳು ಫಾಲೋ ಮಾಡಿ. ಮದುವೆ ಸ್ವಲ್ಪ 6 ತಿಂಗಳು ಲೇಟಾಗಿ ಆಗಲಿ ಪರವಾಗಿಲ್ಲ. ಹೆಣ್ಣು ನೋಡಿದ್ವಾ, ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ 6 ತಿಂಗಳು ನೀವು ಅವ್ರನ್ನ ಫಾಲೋ ಮಾಡಿ, ಅವ್ರು ನಿಮ್ಮನ್ನು ಫಾಲೋ ಮಾಡಲಿ. ಓಕೆನಾ? ಹುಡುಗ ಹುಡುಗಿಗೆ ಫಾಲೋ ಮಾಡಲಿ, ಹುಡುಗಿ ಹುಡುಗನ ಫಾಲೋ ಮಾಡಲಿ. ಎಲ್ಲಿ ಹೋಯ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ, ಯಾವ ಜೊತೆ ಸಂಬಂಧ ಮಾಡಿಕೊಳ್ಳೋ ಅಂತ ನೀನು ವಿಚಾರಿಸಮ್ಮ, ನಿಮ್ಮ ಮನೆಯವರು ವಿಚಾರಿಸಿ, ಅವನು ಕೂಡ ವಿಚಾರಿಸಲಿ. ಓಕೆನಾ? ಈ ರೀತಿ ಇದ್ದರೆ ನಿಮ್ಮ ಜೀವನ ಬಹಳ ವರ್ಷ ನಾವು ಸಾಗಿಸ್ಬೇಕು ಪ್ರೇರೆ. ಗಂಡ ಹೆಂಡತಿರ ಸಂಬಂಧ 1 ವರ್ಷಕ್ಕೆ ಮುಗಿಯುವಂಥದ್ದಲ್ಲ. ತಂದೆ ತಾಯಿಯ ಸಂಬಂಧ ಹೆಣ್ಣು ಮಗಳು 20 ವರ್ಷ ಆಗೋವರೆಗೂ ಅರ್ಥ ಮಾಡ್ಕೊಂಡು. ತಂದೆ ತಾಯಿಗಳ ಪ್ರೀತಿ ಸಂಬಂಧ 20 ವರ್ಷ. ಮದುವೆ ಆದ ನಂತರ ಗಂಡನ ಮನೆಗೆ ಹೋಗ್ತಾರೆ. ಈ ಗಂಡನ ಮನೆಯಲ್ಲಿ ಅನೇಕರು 20 ವರ್ಷಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತಾರೆ, 30 ವರ್ಷಕ್ಕೆ ಆಚರಿಸ್ಕೊತಾರೆ, 40 ವರ್ಷ. ಅಂದರೆ ಸುಮಾರು 70% ಗಂಡನ ಮನೆಯಲ್ಲಿ ಅಥವಾ ಹೆಂಡತಿಯ ಒಂದು ಜೊತೆಯಲ್ಲಿ ಸಂಸಾರ ನಡೆಸುವಂಥದ್ದಾಗಿರ್ತದೆ. ಇದು ಉದ್ದದ ಪ್ರಯಾಣ. ಈ ಪ್ರಯಾಣನೂ ಕುರಿತು ನೀವು ಆಲೋಚನೆ ಮಾಡಿ. ನಾನು ಕುಡ್ಕೋತಾರಂಥ ಗಾಡಿ ಕರೆಕ್ಟಾಗಿ ಕರ್ಕೊ ಹೋಗೋತಾರ ನನ್ನ ಗಮ್ಮಿಗೆ ಸೇರಿಸುತ್ತಂತ ಆಲೋಚನೆ ಮಾಡಿ. ಡ್ರೈವರ್ ಕುಡ್ಕೊಂಡು ಫುಲ್ಲು ಟೈಟಾಗಿ ಹ್ಯಾಂಡ್ ಮೇಲೆ ಕೂತಿದ್ರೆ ಅವನ ಜೊತೆ ನೀವು ಕೂತ್ಕೋತೀರಾ ಪ್ರೇರೆ? ಇಳ್ದು ಓಡೋಗ್ಬಿಡ್ತೀರಾ, ಅಯ್ಯೋ ಎಲ್ಲೋ ಆಕ್ಷನ್ ಮಾಡ್ತಾವಂತ. ಕುಡುಕನನ್ನೋ, ಲುಚ್ಚನನ್ನೋ, ಲಫಂಗನನ್ನೋ, ಸಿಗರೆಟ್ ಸೇದುವವನನ್ನೋ. ಸಿಗರೆಟ್ ಸೇದಿದ್ರೆ ಎಲ್ಲರೂ ತಪ್ಪು ಅಂತ ಹೇಳ್ತಾ ಇಲ್ಲ. ಭಯಂಕರವಾದ ಕುಡುಕನಾಗಿರ್ತಾನೆ. ದಿನಕ್ಕೆ 30 ಸಿಗರೆಟ್ ಸೇವನಾಗಿರ್ತಾನೆ. ದುಡಿಯೋದು 500 ರೂಪಾಯಿ. ಎಲ್ಲ ಊದಿ ಕ್ಯಾನ್ಸರ್ ಬಂದು, ರೋಗ ಬಂದು ಆಲ್ರೆಡಿ ಸಾಯೋದು ಮೂಮೆಂಟ್ ಇರ್ತಾನೆ. ಹೆಣ್ಣಿಗೆಲ್ಲೋ ನೀನು ಮದುವೆ ಐತ್ಯಾ, ಸತ್ತೋಗ್ತಾನೆ ಇನ್ನೊಂದು ವರ್ಷದಲ್ಲಿ. ನೀನು ಸಂಸಾರದ ಚಿಂತೆ ಇಲ್ಲ ಅಂದ್ರೆ 30 ಸಿಗರೆಟ್ ಸೇರ್ತಾ ಇದ್ದಾನೆ. ನೀನು ಅಕ್ಕಿ ತಗೋಬರ್ರಿ, ಬೇಳೆ ತಗೋಬರ್ರಿ, ನಿಂಬೆಹಣ್ಣು ತಗೋಬರ್ರಿ ಅಂತ ಹೇಳಿದ್ರೆ ಟೆನ್ಷನಲ್ಲಿ ಕುಡಿದು ಸತ್ತೋಗ್ತಾನೆ. ಇಂಥವನ ಸವಾಸವನ್ನು ಮಾಡದೆ ಮಾನ ಮರದಿಂದ ಬದುಕುವಂಥ ಗಂಡನನ್ನು, ಅಂದರೆ ಹುಡುಗನನ್ನು, ಹುಡುಗಿಯನ್ನು ತಂದೆ ತಾಯಿಗಳು ನೋಡಿ ಮದುವೆ ಮಾಡಿದ್ರೆ ನಿಮ್ಮ ಮಗಳ ಬಾಳು ಬಂಗಾರವಾಗಿರುತ್ತೆ, ನಿನ್ನ ಮಗನ ಬಾಳು ಬಂಗಾರವಾಗಿರುತ್ತೆ. ಅರ್ಥ ಆಯ್ತಾ? ಒಂದು ವೇಳೆ ಮೋಸದ ಮಂಚ ಅಂದರೆ ಮೋಸದಿಂದ ಬದುಕುವಂಥ ಸ್ತ್ರೀಯನ್ನು, ಕಾಮಂದಕನಾಗಿರುವಂಥ ಪುರುಷನನ್ನು ಮದುವೆ ಆದರೆ ಖಂಡಿತ ಮಾತ್ರ ಸ್ವಲ್ಪ ವರ್ಷಗಳಲ್ಲೇ ನಿಮ್ಮ ಮಕ್ಕಳ ಪ್ರಾಣವನ್ನು ಕಳ್ಕೊತೀರ. ಅದಕ್ಕೆ ಭಕ್ತರು ಒಂದು ಅದ್ಭುತವಾದಂಥ ಹಾಡಾಡಿದ್ದಾರೆ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಮೋಜಿನ ಕುಣಿತ ಮೋಸದ ಮಂಚ ನಿನ್ನ ಎಳೆಯತೈತೋ, ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ದಾಸನ ಜೀವನ ಪಾಪಿಯ ಮರಣ ನಿನ್ನ ಸೆಳೆಯತೈತೋ. ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನ, ಎಲ್ ಹೊಂಟ್ಯೋ ನೀನು. ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನು, ಮುಟ್ಟೋ ಜಾಗ ಎಲ್ಲೈತಂತ ತಿಳಿದುಕೊಂಡಿಯೇನು. ಎಲ್ಲಿ ಹೊಂಟ್ಯೋ ನೀನ? ಅಮ್ಮ, ಎಲ್ಲಿ ಹೋಗ್ತಾ ಇದೆಯಾ? ನಿನ್ನ ನಡತೆಯು ಚಂಚಲವಾಗಿದೆಯಾ ಅಥವಾ ಪವಿತ್ರವಾಗಿದೆಯಾ? ಒಬ್ಬನಲ್ಲೇ ಆನಂದಿಸಬೇಕಿಂತ ಇದೆಯಾ? ಇಲ್ಲದಿದ್ದರ ಲುಚ್ಚ ಲಫಂಗಗಳ ಸವಾಸವನ್ನು ಮಾಡಿ ನಿನ್ನ ದೇಹಕ್ಕೆ ರೋಗ ಬರೆಸಿಕೊಂಡು, ನಿನ್ನ ದೇಹದಿಂದ ನಿನ್ನ ಗಂಡನಿಗೆ ರೋಗ ಬರೆಸಿ, ಅವನಿಂದ ಅವನ ಮಕ್ಕಳಿಗೆ ರೋಗ ಬರೆಸಿ, ಕುಟುಂಬದ ಸಮೇತ ಸರ್ವನಾಶವಾಗಬೇಕಂತ ಇದ್ದೀರಾ? ಕೇವಲ 5 ನಿಮಿಷ ಸುಖಕ್ಕೋಸ್ಕರ ನಿನ್ನ ಗಂಡನಲ್ಲಿ ನೀನು ಆನಂದ ಪಡು. ನಿನ್ನ ಗಂಡನಲ್ಲಿ ನೀನು ಆನಂದ ಪಡು. ನಿನ್ನ ಹೆಂಡತಿಯಲ್ಲಿ ನೀನು ಸಂತೋಷ ಪಡು. ನಿನ್ನ ಹೆಂಡತಿಯಲ್ಲಿ ಇಲ್ಲದಿರೋದು ಎಕ್ಸ್ಟ್ರಾ ಅಲ್ಲೇನಿಲ್ಲ. ಅಲ್ಲಿರುವಂಥದ್ದು ಇಲ್ಲದಿರುವಂಥದ್ದು ನಿನ್ನ ಬಳಿಯಲ್ಲಿ ಏನೂ ಕಡಿಮೆ ಇಲ್ಲ.
ಎಲ್ಲರಿಗೂ ದೇವರು ಸರಿ ಸಮಾನವಾಗಿ ಪ್ರೀತಿಸುವವನು, ಎಲ್ಲರಿಗೂ ಸರಿ ಸಮಾನವಾದಂಥ ದೇಹ ಕೊಟ್ಟಿರುವಂಥನು ಆ ತಂದೆಯಾದ ಪರಮಾತ್ಮನಾಗಿದ್ದಾನೆ. ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬಂದರೆ ದೇವರು ನಿಮಗೆ ಜೀವದ ಮಾರ್ಗವನ್ನು ತೋರಿಸ್ತಾರೆ. ಯಾರು ನಿಮ್ಮ ಬಾಳ ಸಂಗಾತಿ ಆಗಬೇಕು, ನಿನ್ನ ಬಾಳ ಸಂಗಾತ ಯಾರಾಗಬೇಕು ಅಂತ ದೇವರು ಒಳ್ಳೆ ಚಾಯ್ಸ್ ಮಾಡಿ ನಿಮಗೆ ಕೊಡುವವರಾಗಿರ್ತಾರೆ. ಜೀವನದ ಪೂರ್ತಿ ನೀವು ಸುಖ ಸಂಸಾರವನ್ನು ನಡೆಸಿಕೊಂಡು ಹೋಗಬಹುದು. ಯಾಕೋಬನ ಹಾಗೆ ಹೆಣ್ಣಿಗೋಸ್ಕರ ಸಾವಿರಾರು ವರ್ಷಗಳನ್ನು ಕಳೆದುಕೊಂಡು ಜೀವನವನ್ನು ಸರ್ವನಾಶ ಮಾಡ್ಕೋಬೇಡಿ. ಹೋಗುವಾಗ ಬರುವಾಗ ಫೋನಲ್ಲಿ ಮಾತಾಡಿಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೋಬೇಡಿ. ಅವರ ಮಾತುಗಳು ಎಣ್ಣೆಗಿಂತಲೂ ನಡುಪವಾಗಿರ್ತದೆ. ನಿಮ್ಮ ಹತ್ರ ಇರೋದನ್ನೆಲ್ಲ ದೋಚ್ಕೊಂಡ ಮೇಲೆ ಕಹಿ ಎಣ್ಣೆಗಿಂತಲೂ ನಯವಾಗಿವೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ ಇಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಖಂಡಿತ ಪ್ರೇರಣೆ ಆ ರೀತಿ ಆಮೇಲೆ ಪಶ್ಚಾತ್ತಾಪ ಪಟ್ಟು ನೊಂದುಕೊಳ್ಳೋದಕ್ಕಿಂತ ದೊಡ್ಡ ಕುಡುಕರಾಗೋದಕ್ಕಿಂತ ಹೆಣ್ಣಿನ ಸಹವಾಸಕ್ಕೆ ಪ್ರೀತಿ ಪ್ರೇಮ ಅನ್ನೋಂಥ ಮಾಯಾಜಾಲದಲ್ಲಿ ಬೀಳಲೇಬೇಡಿ. ಲವ್ ಈಸ್ ಸ್ಲೋ ಪಾಯ್ಸನ್ ಅಂತ ಅವಾಗಿತ್ತು, ಈಗ ಫಾಸ್ಟ್ ಪಾಯ್ಸನ್. ನೋಡಿದ ತಕ್ಷಣ ಲವ್ ಆಗೋದಕ್ಕೆ ಅಂದರೆ ಏನು ದರಿದ್ರ ಬೇರೆ. ನೋಡಿದ ತಕ್ಷಣ ಲವ್ವ ಏನು ವೇಷವಾಟಿಕೆ ಮಾಡಿಸ್ಕೊಳ್ಳೋ ಸ್ತ್ರೀನ ಅಥವಾ ವ್ಯಾಪಾರ ಮಾಡುವಂಥ ಪುರುಷನ ಇವನು ನೋಡಿದ ತಕ್ಷಣ ಲವ್ವ. ವರ್ಷಾನುಗಂಟ್ಲೆ ಕಂಡುಹಿಡಿಯಬೇಕು. ಅದರ ಕಣ್ಣಿನಲ್ಲಿ ನೀನೊಬ್ಬನೇ ಇದೆಯಾ, ಆ ಕಣ್ಣಿನಂಥ ಕ್ಯಾಮ್ರಾದಲ್ಲಿ ನೀನೊಬ್ಬನೇ ಫೋಟೋ ಹೊಡ್ಕೊಂಡಿದ್ದಾಳ ಅಥವಾ ಗ್ಯಾಲರಿಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನದ ಲಿಸ್ಟ್ ಇದೆ, ಎಷ್ಟು ಜನದ ಫೋಟೋ ಇದೆ ಅಂತ. ಒಂದೇ ಒಂದು ಫೋಟೋ ಕ್ಲಿಕ್ ಆಗಿದ ತಕ್ಷಣ ಲವ್ ಆಗೋ ರೀತಿಯಲ್ಲಿ ಸ್ಪೀಡ್ ಇದ್ದೀರಾ, ಓಕೆನಾ? ಇದೇ ರೀತಿ ಎಷ್ಟು ಫೋಟೋ ಹೊಡೆದು ಫೋನ್ ಎಂಬುವಂಥ ಸ್ಟೋರೇಜಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳಂತ ಗ್ಯಾಲರಿ ಒಳಗಡೆ ನುಗ್ಗಿದ್ರೆ ಗೊತ್ತಾಗುತ್ತೆ. ಆ ಗ್ಯಾಲರಿ ಓಪನ್ ಮಾಡಿ ತೋರಿಸೋದೇ ಈ ತಂದೆಯಾದ ಪರಮಾತ್ಮನ ಸತ್ಯವೇದ ಗ್ರಂಥ. ಇದನ್ನು ಓದಿದ್ರೆ ಯಾರ ಮನಸ್ಸಲ್ಲಿ ಏನೈತೆ, ಯಾರು ಎಂಥವ್ರು ಅಂತ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಅಥವಾ ಅಂತರಂಗವನ್ನು ಪರಿಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಪರಿಶೋಧಕನಾದ ದೇವರು ಹೇಳುವಂಥ ಮಾತು, ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ರೆ ಆತನ ಜೀವದ ಮಾರ್ಗವನ್ನು, ಸತ್ಯದ ಮಾರ್ಗವನ್ನು ತೋರಿಸೋನಾಗಿರ್ತಾನೆ. ಆ ಸತ್ಯದ ಮಾರ್ಗವೇ ಯೇಸು ಕ್ರಿಸ್ತನ ಮಾರ್ಗ. ದೇವರನ್ನು ಪ್ರೀತಿಸೋಣ. ದೇವರು ನಮಗೆ ಮೋಸ ಮಾಡುವನಲ್ಲ. ದೇವರು ನಮ್ಮನ್ನು ಕುರಿತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಸಂಸಾರವನ್ನು ಕುರಿತು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಆತನ ಬಳಿಗೆ ಹೋಗೋಣ. ದೇವರು ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡನು ಸಿದ್ಧ ಮಾಡಿಟ್ಟಿದ್ದಾರೆ. ಮದುವೆ ತಡ ಆಗ್ತಾ ಇದೆ ಅಂತ ಯಾರು ಸಿಗ್ತಾರೋ ಅವರಲ್ಲಿ ನೀವು ಮೋಹಿತರಾಗಬೇಡಿ. ದಯಮಾಡಿ ತಾಳ್ಮೆಯಿಂದ ಬದುಕಿದರೆ ಮುಂದೆ ಒಳ್ಳೆ ಪ್ರತಿಫಲವಿದೆ. ಅದಕ್ಕೋಸ್ಕರ ಕಾದಿರೋಣ. ದೇವರು ತೋರಿಸುವಂಥ ದೇವಜನರಲ್ಲಿ ನಾವು ಮದುವೆ ಆಗೋಣ. ಅನೇಕರು ಕ್ರೈಸ್ತರಲ್ಲೂ ಕೂಡ ಮದುವೆ ನನಗೆ ಗಂಡು ಸಿಗ್ತಾ ಇಲ್ಲ, ಹೆಣ್ಣು ಸಿಗ್ತಾಯಿಲ್ಲ ಅಂತ ಪರ ಪುರುಷರಲ್ಲಿ, ಪರ ಸ್ತ್ರೀಯಲ್ಲಿ, ಅನ್ಯರಲ್ಲಿ ಮದುವೆಯಾಗಿ ಕುಟುಂಬವನ್ನು ನರಕದ ಯಾತ್ರೆ. ಪ್ರೇರೆ ಗಂಡನು ದೇವರನ್ನು ನಂಬಿದ್ದರೂ ಹೆಂಡತಿಗೆ ದೇವರಲ್ಲಿ ತರೆಯುವುದಕ್ಕೆ ನರಕದ ಪ್ರಯತ್ನ, ನರಕದ ಯಾತ್ರೆ ಪ್ರೇರದು. ಕೇವಲ ಗಂಡು ನಂಬಿ ಹೆಣ್ಣನ್ನು ದೇವ್ರ ಕಡೆ ನಡ್ಸೋಕ್ಕಾಯ್ತಲ್ಲ, ಇನ್ನು ತಾಯಿ ನಿನ್ನ ಗಂಡನ್ನ ದೇವ್ರ ಕಡೆ ತಗೋಬತ್ತಿ ಅಂತ ಯಾಮಾರಿ ಅವನ ಹತ್ರ ಹೋಗ್ತಾ ಇದೆಯಲ್ಲ, ಮದುವೆ ಆಗ್ತಾ ಇದೆಯಲ್ಲ ಅನ್ಯರಲ್ಲಿ, ನಿಜವಾಗ್ಲೂ ನರಕ. ನೀನು ನಿನ್ನ ಮಕ್ಕಳು ಗ್ಯಾರಂಟಿ ನರಕಕ್ಕೆ ಹೋಗ್ತಾರೆ. ನಿನ್ನನ್ನೇ ದೇವ್ರ ಸನ್ನಿಧಿ ಕಳ್ಸಲ್ಲ, ನಿನ್ನ ಮಕ್ಕಳು ಕಳಿಸ್ತಾನ? ಗಂಡಸಾದವರೇ ದೇವರ ಬಳಿಗೆ ಹೆಂಡತಿನ ಕರ್ಕೊಬರಕ್ಕಾಗ್ತಾ ಇಲ್ಲ. ಓ ಭಯಂಕರವಾದಂಥ ಹೋರಾಟಗಳು. ಇನ್ನು ಗಂಡನ ನೀನು ಕರ್ಕೊ ಹೋಗ್ತೀನಮ್ಮ, ಯಾಮಾರಿ ಆ ರೀತಿಯಲ್ಲಿ ಆದರೆ ಜೀವನ ಪೂರ್ತಿ ನರಕ ಅನುಭವಿಸ್ಬೇಕಾಗುತ್ತೆ. ಎಲ್ಲರಿಗೂ ದೇವರು ಕೊಟ್ಟಿದ್ದಾರೆ, ಯಾವುದೂ ಕಡಿಮೆ ಮಾಡಿಲ್ಲ. ಪರ ಒಂದು ದೇವರು ತೋರಿಸಿರುವಂಥ ಮಾರ್ಗದಲ್ಲೋ ಅಥವಾ ತಂದೆ ತಾಯಿ ಹೇಳುವಂಥ ಮಾರ್ಗದಲ್ಲೋ, ತಂದೆ ತಾಯಿ ಒಂದು ವೇಳೆ ಯಾಮಾರಿದ್ರೂ ದೇವರು ಮಾತ್ರ ಯಾಮಾರಲ್ಲ. ನಿನಗೆ ಒಳ್ಳೆ ಬಾಳ ಸಂಗಾತನವನ್ನು ಕೊಡ್ತಾರೆ. ತಡ್ಕೋ, ತಾಳ್ಮೆಯಿಂದ ಇರು, ದೇಹವನ್ನು ಹತೋಟಿ ಮಾಡಿಕೊಳ್ಳೋಣ. ತಾಳ್ಮೆಯಿಂದ ಬರುವಂಥ ಪ್ರತಿಫಲವು ತುಂಬ ಉತ್ತಮವಾಗಿರುತ್ತೆ. ಅದನ್ನು ಅನುಭವಿಸೋಣ ಅಂತ ಮಾತನ್ನು ಹೇಳುತ್ತಾ ಕಡೆದಾಗಿ ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಪ್ರಾರ್ಥನೆ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಯಾಕೋಬನು ಒಂದು ಹೆಣ್ಣಿಗೋಸ್ಕರ ಸುಮಾರು 2000 ದಿನಗಳು ತಂದೆ ಕಳೆದುಕೊಂಡನು ತಂದೆ. 7 ವರ್ಷಗಳು ಆತಳನ್ನು ಪ್ರೀತಿಸಿದ ಕಾರಣಕ್ಕೆ ಆ ದಿನಗಳು ಕಾಣಲೇ ಇಲ್ಲ ತಂದೆ. ಈ ದಿನ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳುಗಳು ತಂದೆ ತಾಯಿಯ ಕನಸುಗಳನ್ನು ನುಚ್ಚುನೂರು ಮಾಡಿ ಈ ಲೋಕದಲ್ಲಿ ಪ್ರೀತಿಗೋಸ್ಕರ ಅನೇಕ 10 ವರ್ಷಗಳು 5 ವರ್ಷಗಳು ತಂದೆ ತನ್ನ ಜೀವಿತಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ತಂದೆ. ಎಲ್ಲರಿಗೂ ನೀವು ಗಂಡಿಗೆ ಹೆಣ್ಣನ್ನು, ಹೆಣ್ಣಿಗೆ ಗಂಡನ್ನು ಮಡಗಿರುವಾಗ ತಾವು ಇಷ್ಟಪಡುವಂಥ ರೀತಿಯಲ್ಲಿ ಇಷ್ಟಪಟ್ಟು ತನ್ನ ದೇಹಗಳನ್ನು ಹಾಳು ಮಾಡಿಕೊಂಡು ಸ್ವಲ್ಪ ವರ್ಷ ಅವರ ಜೊತೆ ಪಾಪದ ಸಂಬಂಧ ಮಡಗಿಕೊಂಡು ಮಕ್ಕಳನ್ನು ಹುಟ್ಟಿಸಿಕೊಂಡು ಆ ಮಕ್ಕಳನ್ನು ಬೀದಿಗಳಲ್ಲಿ ಎಸೆಯುವುದನ್ನು ನಾವು ನೋಡಿದ್ದೇವೆ ತಂದೆ. ದಯಮಾಡಿ ಅಂಥ ಪಾಪದ ಕೃತ್ಯಗಳಿಗೆ, ಅಂಥ ಪ್ರೀತಿ ಪ್ರೇಮದ ಸ್ನೇಹ ಭಾಗಕ್ಕೆ ಕಾಲೇಜು ಸ್ಟೂಡೆಂಟ್ಗಳು ತಂದೆ ತುಂಬ ಕೆಟ್ಟು ಹೋಗ್ತಾ ಇದ್ದಾರೆ ತಂದೆ ಸಹಾಯ ಮಾಡಿ ಅವರ ಜೀವಿತವನ್ನು ಬದಲಾಯಿಸಲಿ ತಂದೆ. ನಿಮ್ಮಲ್ಲಿರುವಂಥ ಜೀವದ ಮಾರ್ಗವನ್ನು, ಸತ್ಯದ ಮಾರ್ಗವನ್ನು ನೀವು ತಾನೇ ತೋರಿಸಿ ಸರಿಯಾದ ಬಾಳ ಸಂಗಾತಿಯನ್ನು, ಸರಿಯಾದ ಬಾಳ ಜೊತೆಗಾರನನ್ನು ತಂದೆ ನೀವು ತಾನೇ ಒದಗಿಸಿಕೊಡಿ, ಕಾಪಾಡಿರಿ ತಂದೆ. ಪ್ರೇಮ ಎನ್ನುವಂಥದ್ದು ಭಯಂಕರವಾದಂಥ, ಮೋಸಕರವಾದಂಥ ಮಾಯಾಜಾಲವಾಗಿದೆ ತಂದೆ. ತಂದೆ ತಾಯಿ ತೋರಿಸಿದಂಥ
ಅರೇಂಜ್ ಮ್ಯಾರೇಜು ಸುಮಾರು 95% ಉಳಿಯುತ್ತಿದೆ ತಂದೆ ಇದುವರೆಗೂ. ಪ್ರೀತಿ ಪ್ರೇಮದಿಂದ ಮಾಯವಾಗಿ ಮೋಸವಾಗಿ ಹೋಗಿರುವಂಥ 5% ಜನರು ಕೂಡ ತನ್ನ ಪ್ರಿಯತಮನ ಜೊತೆ ತನ್ನ ಪ್ರೇಯಸಿನ ಜೊತೆ ಬದುಕದೆ ಅನೇಕರು ತಂದೆ ಭಯಂಕರದ ರೀತಿಯಲ್ಲಿ ಸಾಯುತ್ತಿದ್ದಾರೆ ತಂದೆ, ಭಯಂಕರದ ರೀತಿಯಲ್ಲಿ ನರಳಾಟ ಪಡ್ತಾ ಇದ್ದಾರೆ ತಂದೆ. ಅನೇಕರು ತಂದೆ ಬೇರೆಯವನನ್ನು ಇಷ್ಟಪಟ್ಟಂಥ ಕಾರಣಕ್ಕೆ ತಂದೆ ತಾಯಿಯ ಬಲವಂತದ ಮೇರೆಗೆ ಮದುವೆ ಆದಂಥ ಹೆಣ್ಣು ಮಕ್ಕಳುಗಳು ತನ್ನ ಪ್ರೇಯಸಿನು ತನ್ನ ಪ್ರಿಯತಮನು ಇಬ್ಬರೂ ಒಂದಾಗಿ ಆ ಗಂಡನನ್ನು ಹೊಡೆದು ಸಾಯಿಸುವಂಥದ್ದನ್ನು ನೋಡಿದ್ದೇವೆ ತಂದೆ. ಮತ್ತು ಅದೇ ರೀತಿ ತಂದೆ ಹೆಂಡತಿಯ ಒಂದು ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಮದುವೆ ಆಗುವಂಥ ನೆಪದಲ್ಲಿ ಮದುವೆಯಾಗಿ ಆತಳನ್ನು ಹೊಡೆದು ಸಾಯಿಸಿ ಆ ಆಸ್ತಿಗಳ ನಾನೇ ವಾರಸ್ದಾರನಾಗಬೇಕೆನ್ನುವಂಥ ಈ ರೀತಿಯೂ ಮಾಡೋರಿದ್ದಾರಪ್ಪ. ಮತ್ತು ಅನೇಕರು ವರದಕ್ಷಿಣೆಗೋಸ್ಕರ ತಂದೆ ತನ್ನ ಹೆಂಡತಿಯನ್ನು ತಂದೆ ತನ್ನ ತಂದೆ ತಾಯಿಯ ಮಾತುಗಳನ್ನು ಕೇಳೋ ಅಥವಾ ಸ್ವಂತ ಆಲೋಚನೆಯಿಂದಲೂ ಅನೇಕ ಹೆಂಡತಿಯರನ್ನು ತಂದೆ ಸಾಯಿಸುವವರಾಗಿದ್ದಾರೆ ತಂದೆ. ವರದಕ್ಷಿಣದ ಕಿರುಕಾಳದಿಂದ ತಂದೆ ಅನೇಕರು ನೇಣು ಹಾಕೊಂಡು ಸಾಯ್ತಾ ಇದ್ದಾರೆ ತಂದೆ. ಸಹಾಯ ಮಾಡಿ ತಂದೆ, ಈ ಥರ ದುಷ್ಕಾರ್ಯಗಳು ನಡೆಯದ ಹಾಗೆ ತಂದೆ ಈ ಜನರಿಗೆ ಒಳ್ಳೆಯ ಬುದ್ಧಿ ಜ್ಞಾನವನ್ನು ಕೊಡಿರಿ ತಂದೆ. ಇವರನ್ನು ಕಾಪಾಡಿರಿ ತಂದೆ, ಇವರ ಮೇಲೆ ದಯೆ ತೋರಿಸಿರಿ ತಂದೆ. ಯಾವರು ತಂದೆಯ ಸ್ವಂತ ನಿರ್ಧಾರದಲ್ಲಿ ನಾಶವಾಗದೆ ಎಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೆಯುವ ಹಾಗೆ ಒಳ್ಳೆಯ ಭಾವನೆಯಿಂದ ಬದುಕುವ ಹಾಗೆ ಸಹಾಯ ಮಾಡಿ ಎಲ್ಲರನ್ನು ಕಾಪಾಡಿರಿ. ಪ್ರೀತಿ ಪ್ರೇಮವಂತ ಕಾಮಭಿಲಾಷೆಯಲ್ಲಿ ಈ ದಿನ ಸಿನಿಮಾಗಳನ್ನು ತೆರೆದು ತಂದೆ ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರಪ್ಪ. ಈ ಆ್ಯಕ್ಟರ್ಗಳಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಕೊಡಿರಿ. ಹಣಕ್ಕೋಸ್ಕರ ಯಾವ ಒಂದು ಪಾತ್ರ ಬಂದರೂ ಮಾಡದೆ ಪ್ರೀತಿ ಪ್ರೇಮ ಎನ್ನುವಂಥ ಸಿನಿಮಾಗಳನ್ನು ತೋರಿಸಿ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಂದ ದೂರವಾಗ್ತಾ ಇದ್ದಾರೆ ತಂದೆ. ಆ ಮಕ್ಕಳುಗಳ ಶಾಪಗಳು ತಂದೆ ಆ ಹೀರೋಗಳಿಗೆ ಹೋಗದ ಹಾಗೆ ತಂದೆ ಇವರನ್ನು ಕಾಪಾಡಿರಿ ತಂದೆ. ಮಾನ ಮರ್ಯಾದೆಯಿಂದ ಬದುಕುವಂಥದ್ದು ತಂದೆ ತಾಯಿಗಳು ಕಷ್ಟಪಟ್ಟು ಬೆಳೆಸಿದಂಥ ಆ ಮಕ್ಕಳು ತಂದೆ ತಾಯಿ ಮಾತಿಗೆ ಒಳಪಟ್ಟು ತಂದೆ ತಾಯಿಗಳು ತೋರಿಸುವಂಥ ಗಂಡು ಹೆಣ್ಣಲ್ಲಿ ಅವರು ಮದುವೆ ಆಗಿ ಬಾಳುವಂಥ ತೆಗೆದರೆ ಅಂಥ ಸಿನಿಮಾಗಳನ್ನು ತೆಗೆಯುವಂತೆ ಸಹಾಯ ಮಾಡಿರಿ. ಮತ್ತು ತಂದೆ ಒಬ್ಬನು ತಪ್ಪು ಮಾಡಿದರೆ ಅವನನ್ನು ಹೊಡೆಯುವಂಥದ್ದು, ಕೊಲೆ ಮಾಡುವಂಥದ್ದು, ಮತ್ಸರ ಇಟ್ಟುಕೊಳ್ಳುವಂಥ ಇಂಥ ಸಿನಿಮಾಗಳನ್ನು ತೋರಿಸದೆ ಅವನು ತಪ್ಪು ಮಾಡಿದಾಗ ಅವನನ್ನು ಕ್ಷಮಿಸಿ ತಮ್ಮನಂತೆ ಅಣ್ಣನಂತೆ ತಂಗಿಯಂತೆ ಅಕ್ಕಳಂತೆ ಕ್ಷಮಿಸುವಂಥ ಗುಣವುಳ್ಳ ಸಿನಿಮಾಗಳನ್ನು ತೆಗೆಯಲಪ್ಪ. ಮತ್ತು ತಂದೆ ಮತ್ತೊಬ್ಬರನ್ನು ಕಾಮದೃಷ್ಟಿಯಿಂದ ನೋಡುವಂಥ ಸೀನ್ಗಳನ್ನು ತೋರಿಸಿ ನಾವು ಹೊರಗಡೆ ಹೋಗುವಾಗ ತಂದೆ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುವಂಥ ಅದೇ ಸ್ವಭಾವಗಳು ಆಚೆಗಡೆ ಬೀರ್ತಾ ಇದೆ ತಂದೆ. ಈ ರೀತಿಯಾದಂಥ ಸಿನಿಮಾಗಳನ್ನು ತೋರಿಸದೆ ಪ್ರತಿಯೊಂದು ಆಚೆಗಡೆ ಓಡಾಡುವಂಥ ಅಕ್ಕ ತಂಗೀರನ್ನು ಎಂದು ಭಾವಿಸಿಕೊಳ್ಳುವಂಥ ಸಿನಿಮಾಗಳನ್ನು ತೆಗೆಯುವಂತೆ ಒಳ್ಳೆಯ ಮನಸ್ಸನ್ನು ಕೊಟ್ಟು ಎಲ್ಲರನ್ನು ಕಾಪಾಡಬೇಕೆಂದು ಮತ್ತು ತಂದೆ ಪ್ರೀತಿ ಪ್ರೇಮ ಮಾಡಿ ತಂದೆ ತಾಯಿಗಳು ಒಪ್ಪದ ಕಾರಣಕ್ಕೆ ಅನೇಕರು ಸೂಸೈಡ್ ಮಾಡ್ಕೊಂಡು ಸಾಯುವಂಥ ಈ ಥರ ಸಿನಿಮಾಗಳನ್ನು ತೆರೆಯದೆ ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನವನ್ನು ಕೊಡುವಂಥ ಸಿನಿಮಾಗಳನ್ನು ತೆಗೆದು ಪ್ರಪಂಚವನ್ನು ಉದ್ಧಾರದ ಮಾರ್ಗದಲ್ಲಿ ನಡೆಸುವಂಥ ಮನಸ್ಸು ಎಲ್ಲ ಹೀರೋಗಳಿಗೂ ಹೀರೋಯಿನ್ಗಳಿಗೂ ಡೈರೆಕ್ಟರ್ ಪ್ರೊಡ್ಯೂಸರ್ ಸಕಲರಿಗೂ ಒಳ್ಳೆಯ ಬುದ್ಧಿ ಜ್ಞಾನ ಕೊಟ್ಟು ನಡೆಸಿ ಎಲ್ಲರನ್ನೂ ಕಾಪಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನೊಂದು ಪ್ರಾರ್ಥಿಸಬೇಡಿ ಎಂದು ಪ್ರಾರ್ಥನೆ. ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು, ಧನ್ಯವಾದಗಳು. ಥ್ಯಾಂಕ್ ಯು.